ಶಬರಾಯ ಶ್ರೀಮನ್ ಪುರುಷೋತ್ತಮ್ ಭಟ್ ನಿಡುವಾಜೆ ಇವಂಜಿ ಮದ್ದಲೆಡು ನಿಕ್ಕರ ಮೂಲ ಗಣೇಶ ಭಟ್ರು ಚೆಂಡೆಡು ನಿಡುವಾಜೆ ಶಂಕರ ಭಟ್ ಅಂಚನೆ ಚಕ್ರತಾಳಡು ರಂಜಿತ್ ಸುಂಕದಗಟ್ಟೆ ಅರ್ಥಧಾರಿಲಾದ ಸರ್ವಶ್ರೀ ಜಬ್ಬರ್ ಸಮೋ ಸಂಪಾಜೆ ಸುನ್ನಂಬಳ ವಿಶ್ವೇಶ್ವರ ಭಟ್ ಸನ್ನಿಶ್ಚಿತ ವಿದ್ಯಾಧರ್ ಶೆಟ್ಟಿ ಪೊಸಕುರಲ್ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ ಸುನಿಲ್ ಪಲ್ಲಮಜಲು ಮುಕುಲ ಕಲಾಕೂಟಡು ಬಾರಿ ಮಲ್ಲ ಪುಗರ್ತೆದ ಶ್ರೀ ರಾಮದರ್ಶನ ಮೂರ್ತಿ ಬರಲ್ಡು ಸುರುಕಾದ ಇಂಥ ಈ ಒಂಜಿ ಕೂಟದ ಸುರುತ ಈ ಒಂಜಿ ಭಾಗನು ನಿಖಲ್ ತುಂಬುಗು ತೋಜಾದ ಕೊರ್ಪಿನಕಲು ಭಾಗವತಿಗೆಡು ಶ್ರೀಮಾನ್ ಪುರುಷೋತ್ತಮ್ ಭಟ್ ನಿಡುವಾಜಿ ಬೇರೆ ಉಳ್ಳೇರು ಬಂದಲೆ ಅವರ ಜೋತ ಕೈತಾಟೋರಿನ ಮೋಕೆಡು ಎದುಕೊಂಡು ಬಂದು ಕೇಳೊಂದು ಅರೆಗು ನಮ್ಮ ಸಂಚಾಲಕರ ನೆಚ್ಚಿನ ಶ್ರೀಮಾನ್ ದಿನೇಶ್ ರೈ ಉಳ್ಳಾಲ ಗೊತ್ತು ಅರೆಗು ಶಾಲ್ ಪಾಡ್ದು ಮೋಕೆಡು ಎದುಕೊಂಡು ಬಂದು ಕೆದ್ದುಲೆ ಗೌರವಿಸಿದ್ದೇವೆ. ಅವರಿಗೆ ಎಲ್ಲ ಬಂಧುಗಳ ಪರವಾಗಿ ಪೂರ್ವಕವಾದ ಸ್ವಾಗತ. ಅಂಚನೆ ಮದ್ದರೆಡು ನಮ್ಮೊಟ್ಟಿಗೆ ಸಹಕಾರ ಕೊಡ್ಪಿನಚ್ಚಿನ
ನೆಕ್ಕರ ಮೂಲೆ ಗಣೇಶ್ ಭಟ್ರು ಬೆರಗು ಮಾತ ಬಂದುಲ ಪರವಾದ ಮೋಕಿಡು ಎದುಕೊಂಡುಲ ಬಂದುಲೆ ಬೆರಗು ಪಿಯೂಷ್ ಮಂತೇರೋ ಬೆರ್ಬೋದು ಶಾಲು ಪಾರ್ದಾರಿ ಮೋಕೆಡು ಎದುಕೊಂಡು ತಂದು ಕೆಂದುಲ ಬಂದುಲೆ ಮೊದಲದ ಈ ಒಂದು ಕೊಟ್ಟಲು ನಮ್ಮೊಟ್ಟಿಗೆ ಪರಚಿನ ನೆಕ್ಕರ ಮೂಲೆ ಗಣೇಶ್ ಭಟ್ ಇವರಿಗೆ ಎಲ್ಲ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ತಮ್ಮ ಸುತ್ತ ಪಿಯೂಷ್ ಮಂತೇರವರು ಶಾಲು ಹಾಕಿ ಇವರನ್ನು ಸ್ವಾಗತಿಸಿದ್ದಾರೆ ಬಂಧುಗಳು. ಅಂಚನೆ ಚಂದೆಡು ನಮ್ಮೊಟ್ಟಿಗೆ ಉಪ್ಪನಾರು ನಿಡುವಾಜೆ ಶಂಕರ ಭಟ್ ಬೆರೆಲ್ಲ ಮಾತ ಬಂದುಳ್ಳ ಪರವಾದ ಮೋಕೆಡು ಇದುಕೊಂಡುಲ್ಲ ಬೆರಗು ಶ್ರೀಮಾನ್ ದೀಪಕ್ ಪಿಲಾರ್ ಹೋದು ಶಾಲು ಪಾರ್ದು ಮೋಕೆಡು ಇದುಕೊಂಡು ಪಂದಿಕೆದುಲ್ಲ ಯಕ್ಷ ಅಭಿಮಾನಿ ಬಳಗ ತೊಕ್ಕೊಟ್ಟು ಇದರ ವತಿಯಿಂದ ಶ್ರೀರಾಮದರ್ಶನ ಯಕ್ಷಗಾನ ತಾಳಮದ್ದಲೆಯ ಈ ಒಂದು ಚಂಡೆಯಲ್ಲಿ ನಮ್ಮೊಂದಿಗೆ ಸಹಕರಿಸಿರುವಂತಹ ನಿಡುವಾಜಿ ಶಂಕರ ಭಟ್ ರವರಿಗೆ ದೀಪಕ್ ಪಿಲಾರ್ ರವರು ಇದೀಗ ಗೌರವಿಸಿದ್ದಾರೆ. ಚಕ್ರ ತಾಳಲು ಸಹಕಾರ ಕೊರಪಿನಚಿನ ರಂಜಿತ್ ಸುಂಕದಕಟ್ಟೆ ಬೆರಗು ಮಾತ ಬಂದುಳ್ಳ ಪರವಾದ ಮೋಕೆಡು ಎದುಕೊಂಡು ಬೆರಗು ಪುರುಷೋತ್ತಮ ಶೆಟ್ಟಿ ಬೆರಬಗದು ಶಾಲು ಪಾರ್ದು ಮೋಕೆಡು ಎದುಕೊಂಡು ತಂದಕ್ಕೆ ಎದುಲ್ಲ ಬಂದುಲ ಕಾರ್ಯಕ್ರಮಗಳು ಈ ಒಂದು ಶ್ರೀರಾಮದರ್ಶನ ಪ್ರಸಂಗ ಯಕ್ಷಗಾನ ತಾಳಮದ್ದಲೆದ ಈ ಕೂಟದ ಚಕ್ರ ತಾಳಲು ನಮ್ಮೊಟ್ಟಿಗೆ ಪುರುಚಿನ ರಂಜಿತ್ ಸುಂಕದಕಟ್ಟೆ ಬೆರಗು ಪುರುಷೋತ್ತಮ ಶೆಟ್ಟರು ಈ ಪಟ್ಟರು ಮಾನದಿಗೆ ಮದ್ದುಲ್ಲರು ಬಂದುಲೆ ಈ ಒಂದು ಕೂಟೋದು ಸೇದಿನ ಮಾತು ಬಂದುಲೆಲ್ಲ ಮೋಕೆಡಿದುಕೊಂಡು ಬಂದುಲೆ ಒಬ್ಬ ಜನ ಸಾಧಕರಿಗೆ ಉಳ್ಪ ಸನ್ಮಾನ ಉಂಟು ಆಯ್ತಾ. ವಿಶೇಷವಾದ ಈ ಕಾರ್ಯಕ್ರಮದ ಗುರುಕಾರ್ಮಣಿ ಸೊಲ್ರಲ್ಲಿ ಸನ್ನಿಶ್ಚಿತ ರಮೇಶ್ ಶೆಟ್ಟಿ ಬೋಲ್ಯಾರ್ ಅಧ್ಯಕ್ಷರು ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಂಚನೆ ಈ ಕಾರ್ಯಕ್ರಮದ ವಿಶೇಷವಾದ ಉಪಸ್ಥಿತಿ ಕರ್ನಾಟಕ ವಿಧಾನಸಭಾದ ಗುರ್ಕಾರೆ ಈ ಭಾಗದ ಜನಪ್ರಿಯ ಶಾಸಕರು ಸನ್ನಿಶ್ಚಿತ ಯುಟಿ ಖಾದರ್ ಕಾರ್ಯಕ್ರಮದ ಭಿನ್ನಾಧಿಗದ ಮೆರಿಟ್ ಸದಸ್ಯ ಉಳ್ಳಾಲ್ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ಕುಡ್ಲ ಪ್ರಕಾಶ್ ಕುಂಪಲ ಉಪಾಧ್ಯಕ್ಷರು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗ ಅಂಚನೆ ಯುವ ಉದ್ಯಮಿ ಬೆಂಗಳೂರು ಸುರೇಶ್ ಭಟ್ನಗರ ಸದಸ್ಯರು ಧಾರ್ಮಿಕ ಪರಿಷತ್ ಸನ್ಮಾನ್ಯ ಶ್ರೀಮತಿ ಮಮತಾ ಗಟ್ಟಿ ಅಧ್ಯಕ್ಷರು ಗೀರು ಅಭಿವೃದ್ಧಿ ನಿಗಮ ಅಂಚನೆ ಶ್ರೀಮಾನ್ ಕೃಷ್ಣಪ್ಪ ಕಿನ್ಯ ಸದಸ್ಯರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಮಾತ ಬಂಧುಗಳಲ್ಲಿ ಪಟ್ಟಳು ಮೋಕೆಡಿದುಕೊಂಡು ಇತನಿಗಳ ತುಂಬುದು ಯಕ್ಷಗಾನ ತಾಳಮದ್ದಲೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿದೆಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದ ಅಮೃತಕ್ಕೆ ಕೊಡಮಡುದ ವರ್ಣಿಪೆ ನೀ ಕಥಾಮೃತವ ವರವಿರಿಂದಿಯ ತನಯ ಜಾಂಬವ ವರವಿರಿಂದಿಯ ತನಯ ಜಾಂಬವ
ನಂಬುಗೆವಾದವನ್ನೇ ಮುಂದಿಟ್ಟುಕೊಂಡು ಅದೇ ಧೋರಣೆಯಿಂದ ನಂಬುಗೆಯನ್ನು ಗಾಢವಾಗಿ ಬೆಳೆಸಿಕೊಂಡು ಬಂದಂತ ಪ್ರಪಂಚ ಇದು. ಅಣು, ರೇಣು, ತೃಣ, ಕಾಷ್ಟ, ಸ್ಥಾವರ, ಜಂಗಮಾದಿಗಳೆಂಬ ವರ್ಗ ಪ್ರಭೇದಗಳಿಂದ ಕೂಡಿದ ಪಾಂಚ ಭೌತಿಕವಾದಂಥ ಪ್ರಪಂಚ. ಇದು ಒಂದು ಅಗೋಚರವಾದ, ಅಮೋಘವಾದ, ದಿವ್ಯವಾದಂಥ ಶಕ್ತಿಯಿಂದ ಸೃಷ್ಟಿಯಾಗಿದೆ ಅಂತ ನಾವು ನಂಬುತ್ತಾ ಬರುತ್ತೇವೆ. ಹಾಗೆಂದು ಈ ನಂಬುಗೆ ಸಾರ್ವತ್ರಿಕವೇ? ಈ ನಂಬುಗೆಯನ್ನು ಎಲ್ಲರೂ ಮಾನಿಸುತ್ತಾರೆ? ಈ ಪ್ರಶ್ನೆಗೆ ಉತ್ತರ ಕೊಡುವಾಗ ನಾವು ಸ್ವಲ್ಪ ಹೊತ್ತು ತಡಕಾಡಬೇಕಾದ ಪ್ರಮೇಯ ಬರ್ತದೆ. ಈ ಪ್ರಪಂಚದಲ್ಲಿ ಎಷ್ಟು ವ್ಯಕ್ತಿಗಳಿದ್ದಾರೋ ಅಷ್ಟೇ ವ್ಯಕ್ತಿತ್ವಗಳಿರುವುದು ನಿರೀಕ್ಷಿತವೇ. ಒಬ್ಬನ ಯೋಚನೆ, ಒಬ್ಬನ ಭಾವನೆ ಮತ್ತೊಬ್ಬನ ಈ ಎರಡೂ ಸಂಗತಿಗಳ ಜೊತೆಗೆ ತಾಳೆ ಹೊಂದುವುದಿಲ್ಲ. ಒಬ್ಬನು ನೇತ್ಯಾತ್ಮಕವಾಗಿಯೇ ಯೋಚನೆ ಮಾಡುತ್ತಾನೆ ಅಂತ ಆದರೆ ಇನ್ನೊಬ್ಬ ಧನಾತ್ಮಕವಾಗಿಯೇ ಯೋಚನೆ ಮಾಡುವವನು ನಮಗೆ ಸಂಧಿಸುವುದಕ್ಕೆ ಸಿಗುತ್ತಾನೆ ಬಾಳ ಪಯಣದಲ್ಲಿ. ಭಾವನೆಗಳು ಕೂಡ ವ್ಯತ್ಯಸ್ತವಾಗಿರುವುದು ನಮ್ಮ ಗಮನಕ್ಕೆ ಬರ್ತದೆ. ಕೆಲವರು ಎಷ್ಟೇ ಕಷ್ಟ ನಷ್ಟಗಳು, ಅನಾಹುತಗಳು, ಗಂಡಾಂತರಗಳು ಬದುಕಿನಲ್ಲಿ ಸವನಿಸಿ ಹೋಗಲಿ, ಅದೆಲ್ಲವನ್ನು ನಿರಾಯಾಸವಾಗಿ ನುಂಗಿ ನಿರ್ಲಿಪ್ತಿಯನ್ನು ಸಾಧಿಸಿ ನಿರ್ವಿಕಾರ ಚಿತ್ತದಲ್ಲಿ ಬದುಕುವುದನ್ನು ಕಾಣುತ್ತೇವೆ. ಯಾವುದೇ ಕೋಪ, ಯಾವುದೇ ದಿಗಿಲು, ಯಾವುದೇ ಚಿಂತೆ, ಯಾವುದೇ ಅಸೂಯೆ ಅಥವಾ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಅಹಂಕಾರ, ಮಮಕಾರ ಇತ್ಯಾದಿ ರಾಗಾದಿಗಳಿಗೆ ವಶವನ್ನು ಹೊಂದುವುದಿಲ್ಲ. ಹಾಗೆಂದು ಕೆಲವರು ಹಾಗಲ್ಲ, ಅತ್ಯಂತ ದುರ್ಬಲರಾಗಿ ಕಾಣಿಸ್ತಾರೆ. ಸಣ್ಣ ವಿಷಯಗಳಿಗೂ ತೀವ್ರವಾಗಿ ಪ್ರತಿಸ್ಪಂದಿಸಿ ಯೋಚನೆಗಳಲ್ಲಿ ನೇತ್ಯಾತ್ಮಕವಾದಂಥ ಋಣಾತ್ಮಕವಾದ ಧೋರಣೆಗಳನ್ನಿಟ್ಟುಕೊಂಡು ತಮ್ಮ ಬದುಕನ್ನು ತಾವಾಗಿಯೇ ವ್ಯಸನದ ಮಡುವಿಗೆ ತಳ್ಳಿ ನನ್ನನ್ನೇ ಪಾರು ಮಾಡಿರಪ್ಪ ಅಂತ ಬೊಬ್ಬೆ ಹಾಕ್ತಾರೆ. ತನ್ನದೇ ಹಗ್ಗದಲ್ಲಿ ತನ್ನನ್ನು ಬಂಧಿಸಿಕೊಂಡು ನಾನು ಬಂಧನಕ್ಕೆ ಸಿಲುಕಿಕೊಂಡಿದ್ದೇನೆ, ಯಾರಾದರೂ ಬಂದು ಸಹಾಯ ಮಾಡಿರಪ್ಪ, ಪುಣ್ಯ ಕಟ್ಟಿಕೊಳ್ಳಿರಪ್ಪ, ಬಿಡಿಸಿರಪ್ಪ ಅಂತ ಆಕ್ರಂದನ ಗೈಯುವವನು ಎಲ್ಲಿಯವರೆಗೆ ಸ್ವ ಅರಿವನ್ನು ಹೊಂದುವುದಿಲ್ವೋ, ಸ್ವಬೋಧೆಯನ್ನು ಹೊಂದುವುದಿಲ್ವೋ ಅಲ್ಲಿಯವರೆಗೆ ಅವನನ್ನು ಪಾರು ಮಾಡುವುದಕ್ಕೆ ಅನ್ಯರು ಬರುವುದು ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಹಾಗಾದರೆ ತನ್ನ ಬಿಡುಗಡೆಯ ಸಾರ್ವತ್ರಿಕವಾದ ದಿಕ್ಕು ದೆಸೆಗಳನ್ನು ಒಬ್ಬಾತ ಸ್ವಯಂ ಅರಿವಿನ ಮೂಲಕವಾಗಿ ಚಿಕಿತ್ಸಕ ದೃಷ್ಟಿಯಿಂದ ಶೋಧನೆ ಮಾಡಿ ತಾನು ಕಟ್ಟಿಕೊಂಡ ಉರುಳಿನಿಂದ, ಪಾಶಾಬಂಧನದಿಂದ ಬಿಡುಗಡೆ ಹೊಂದಿ ಮುಕ್ತನಾಗಬೇಕು, ಸ್ವತಂತ್ರನಾಗಬೇಕು. ಆದ ಕಾರಣದಿಂದ ಇಲ್ಲಿರುವಂತಹ ವ್ಯಕ್ತಿಗಳು ವ್ಯಕ್ತಗೊಳ್ಳುವಾಗ ಅವರ ವ್ಯಕ್ತಿತ್ವಗಳಲ್ಲಿ ಸಹಜವಾಗಿಯೇ ನಾವು ಎರಡನ್ನೂ ಕಾಣುತ್ತೇವೆ, ನೇತ್ಯಾತ್ಮಕ ಮತ್ತು ಧನಾತ್ಮಕ. ಹಾಗಾಗಿಯೇ ಪ್ರಪಂಚ ಅಂತ ಹೇಳುವುದು ಕಣ್ಣಿಗೆ ಕಾಣಿಸದ ಅಮೋಘವಾದ, ಅನನ್ಯವಾದ, ಶ್ರೇಷ್ಠವಾದ, ಜ್ಯೇಷ್ಠವಾದ, ವರಿಷ್ಠವಾದ, ಸರ್ವರ ಆರಾಧನೆಗೆ ಒಳಗಾದಂಥ ಶಕ್ತಿ ಒಂದರಿಂದ ಸೃಷ್ಟಿಯಾಗಿದೆ. ಅದನ್ನು ಯಾವುದೇ ಹೆಸರಿನಿಂದ ಕರೀಲಿ, ಬ್ರಹ್ಮ ಎನ್ನುವುದಕ್ಕೆ ಅರ್ಥ ಇರುವುದೇ ದೊಡ್ಡದು, ಅತ್ಯಂತ ಶ್ರೇಷ್ಠವಾದದ್ದು ಅಂತ ಅರ್ಥ ಅಲ್ವೇ. ಯಾವುದು ಮಹತ್ತಾಗಿದೆಯೋ, ಯಾವುದು ಬೃಹತ್ತಾಗಿದೆಯೋ ಅದನ್ನು ಬ್ರಹ್ಮ ಅಂತ ಕರೆಯುವುದು ವಾಡಿಕೆ. ಅದೇನು ವ್ಯಕ್ತಿ ಸೂಚಕ ಅಲ್ಲಲ್ಲ, ಅದೇನು ಜಾತಿ, ವರ್ಣ, ಮತ ಸೂಚಕ ಅಲ್ವಲ್ಲ. ಈ ಪ್ರಪಂಚದಲ್ಲಿ 84 ಲಕ್ಷ ಜೀವರುಗಳು ಆವಿರ್ಭವಿಸಿದ್ದಾವೆ ಅಂತ ಒಪ್ಪಿದ್ರೆ ಅವುಗಳ ಹಿಂದಿನ ಸೂತ್ರಧಾರಿಕೆಯನ್ನು ಹೊಂದಿದ ಶಕ್ತಿಗೆ ಬ್ರಹ್ಮ ಅಂತ ಹೆಸರು. ಅವರವರ ಭಾವಕ್ಕೆ, ಅವರವರ ಭಕುತಿಗೆ, ಅವರವರ ಆರಾಧನಾ ಮಾರ್ಗಕ್ಕೆ ಅನುಸಾರವಾಗಿ ಬ್ರಹ್ಮನನ್ನು ಕಂಡುಕೊಳ್ಳುವ ಪ್ರಯತ್ನಕ್ಕೆ ಬೇರೆ ಬೇರೆ ರೂಪಗಳನ್ನು ದಕ್ಕಿಸಿಕೊಂಡ್ರು. ಕೆಲವರು ದ್ವೈತ ಅಂತ ಹೇಳ್ತಾರೆ, ಕೆಲವರು ಅದ್ವೈತ ಅಂತ ಹೇಳ್ತಾರೆ. ದ್ವೈತ, ಅದ್ವೈತ ಎನ್ನುವುದನ್ನು ಮೀರಿದ ವಿಶಿಷ್ಟ ಅದ್ವೈತ ಮತ್ತೊಂದು ಉಂಟೋ ಯಾರು ಬಲ್ಲರು? ಹಾಗಾದರೆ ಎಲ್ಲವೂ ಈ ಪ್ರಪಂಚದಲ್ಲಿ ಕಾಣಿಸುತ್ತದೆಯಾದರೂ ಇವರೆಲ್ಲರನ್ನು ತಾತ್ವಿಕವಾದ, ಸೈದ್ಧಾಂತಿಕವಾದ ಭಿನ್ನಾಭಿಪ್ರಾಯಗಳಿದ್ರು ಒಂದು ಏಕತಾ ಸೂತ್ರ ಒಂದು ಪಾಶದಿಂದ ಕಟ್ಟಿಹಾಕುತ್ತದೆ. ಅದು ಕಣ್ಣಿಗೆ ಕಾಣಿಸುವುದಿಲ್ಲ, ಅದನ್ನು ಸ್ಪರ್ಶದ ಮೂಲಕವಾಗಿ ಗ್ರಹಿಸುವುದಕ್ಕೆ ಬರುವುದಿಲ್ಲ, ಅದಕ್ಕೆ ವಾಸನೆ ಇಲ್ಲ, ಅದಕ್ಕೆ ಶಬ್ದ ಇಲ್ಲ. ಪಂಚೇಂದ್ರಿಯಗಳಿಗೆ ದಕ್ಕದಂತಹ ಒಂದು ಕಣ್ಣಿಗೆ ಕಾಣಿಸದ ವಿಶಿಷ್ಟವಾದ ಪಾಶ ಈ ಪ್ರಪಂಚದ ಸರ್ವ ಜೀವರುಗಳನ್ನು ಬಂಧಿಸಿಡುತ್ತದೆ. ಅದಕ್ಕೆ ಅಲ್ವ ಪ್ರಪಂಚದಲ್ಲಿ ಮಾತೊಂದು ಪ್ರಚಲಿತವಾದದ್ದು. ತಾತ್ವಿಕವಾಗಿ ಸಿದ್ಧಾಂತದಿಂದ ನಾವು ಬೇರೆ ಬೇರೆ ಇರಬಹುದು,
ಮತ ಧರ್ಮಗಳ ವಿಚಾರದಲ್ಲಿ ಆಚಾರ ವಿಚಾರ ನಮ್ಮ ದಿನನಿತ್ಯದ ಅನುಷ್ಠಾನಗಳಲ್ಲಿ ವ್ಯತ್ಯಾಸ ಇರಬಹುದು. ಅದಕ್ಕಾಗಿ ದ್ವೇಷ ಯಾಕಪ್ಪ ಮಾಡಬೇಕು? ಯಾಕಪ್ಪ ಅದು ಭಿನ್ನತೆಯ ಕಂದರವನ್ನು ಸ್ಥಾಪನೆ ಮಾಡಬೇಕು? ಯಾಕಪ್ಪ ಅದು ವಿಶೇಷವಾದ ಅನಾಹುತದ ಪಾತಳಿಯನ್ನು ಸಿದ್ಧ ಮಾಡಬೇಕು? ನಿನ್ನದು ನಿನಗಿರಲಿ, ನನ್ನದು ನನಗಿರಲಿ, ನನ್ನದನ್ನು ಪ್ರೀತಿಯಿಂದ ಹಾರ್ದವಾಗಿ ನಾನು ಅಂಗೀಕರಿಸಿ ಅನುಷ್ಠಾನ ಮಾಡುತ್ತೇನೆ, ನಿನಗೆ ತೊಂದರೆಯಾಗದ ಹಾಗೆ ನೀನು ಹಾಗೆ ಮಾಡಪ್ಪ. ಹಾಗಾದರೆ ಪ್ರಪಂಚದಲ್ಲಿರುವ ನಿಲುಮೆಗಳಲ್ಲಿ ನಾನು ಸರಿ ನೀನು ಸರಿ, ನಾನು ಸರಿ ಇಲ್ಲ ನೀನು ಸರಿ ಇದ್ದಿ, ನೀನು ಸರಿ ಇಲ್ಲ ನಾನು ಸರಿ ಇದ್ದೇನೆ, ನಾನು ಸರಿ ಇಲ್ಲ ನೀನು ಸರಿ ಇಲ್ಲ, ಈ 4 ಧೋರಣೆಗಳಲ್ಲಿ ಮುಖ್ಯವಾಗಿ ನಾವು ಅಂಗೀಕರಿಸಬೇಕಾದುದು ನಾನು ಸರಿ ನನ್ನಷ್ಟೇ ನೀನು ಸರಿ, ನೀನು ಸರಿ ನಿನ್ನಷ್ಟೇ ನಾನು ಸರಿ. ಇದು ಅಹಂಕಾರದಿಂದ ಉದ್ಭೂತವಾಗಬೇಕಾದ ವಾದ ಅಲ್ಲ. ಹಾಗಾದರೆ ಭಿನ್ನತೆಗಳು ಎಷ್ಟೇ ಇರಲಿ, ಹರಿಯುವ ನದಿಗಳಿಗೆ ಎಷ್ಟಿಲ್ಲ ಹೆಸರು, ಗಂಗಾ ಯಮುನಾ ಸರಸ್ವತಿ ಗಂಡಕಿ ಶೋಣಭದ್ರೆ ಪಂಚಮಿ ಗೌತಮಿ ನರ್ಮದೆ ಎಷ್ಟು ಹೆಸರುಗಳುಂಟು. ಸೇರುವುದೆಲ್ಲ ಮಹಾಸಿಂಧು ಅಂತ ಕರೆಯಲ್ಪಟ್ಟ, ತನ್ನೊಳಗೆ ಮುತ್ತು ರತ್ನ ಪಚ್ಚೆ ವಜ್ರ ವೈಡೂರ್ಯ ಮರಕತಾದಿ ನವವಿಧದ ರತ್ನಗಳನ್ನು ಹೊಂದಿರುವ ರತ್ನಾಕರನೆನಿಸಿಕೊಂಡಂತ ಶರದಿಯಲ್ಲಿ ವ್ಯತ್ಯಾಸ ಉಂಟಾ? ಆ ಸಮುದ್ರಕ್ಕೆ ಇಳಿದ ಮೇಲೆ ಇದು ನನ್ನ ಗಂಗೆ ಅಂತ ತೆಗಿಲಿಕ್ಕೆ ಬರ್ತದ, ಇದು ನನ್ನ ನೇತ್ರಾವತಿ ಅಂತ ತೆಗಿಲಿಕ್ಕೆ ಬರ್ತದ, ಇದು ನನ್ನ ಕುಮಾರಧಾರ ಅಂತ ತೆಗಿಲಿಕ್ಕೆ ಬರ್ತದ, ಇದು ನನ್ನ ಕಾವೇರಿ ಅಂತ ತೆಗಿಲಿಕ್ಕೆ ಬರ್ತದ? ಎಲ್ಲವೂ ಶಮನಿಸುವುದು, ಐಕ್ಯಗೊಳ್ಳುವುದು, ಸಂಗಮಗೊಳ್ಳುವುದು ಮಹಾಶರಥಿಯ ಒಡಲಿನಲ್ಲಿ. ಹಾಗಾದರೆ ಮತೀಯವಾದ ಭಿನ್ನಾಭಿಪ್ರಾಯ ಎಷ್ಟೇ ಇರಲಿ, ಆಲೋಚನಾ ವಿಧಾನದಲ್ಲಿ ಸಿದ್ಧಾಂತದ ತಾತ್ವಿಕವಾದ ನೆಲೆಗಟ್ಟು ಹೇಗೆ ಇರಲಿ, ಆತ್ಯಂತಿಕವಾಗಿ ಹಾರ್ದವಾದ ಪ್ರೀತಿಯ ಸೂತ್ರವನ್ನು ಕಡಿದು ಒಗೆಯಲಾಗದು. ಇಷ್ಟನ್ನು ನಾನು ಯೋಚಿಸುವ ಹೊತ್ತಿಗೆ ಈ ಪ್ರಪಂಚ ಬ್ರಹ್ಮನ ಸೃಷ್ಟಿ. ಆ ಬ್ರಹ್ಮ ಕಣ್ಣಿಗೆ ಕಾಣಿಸುವುದಿಲ್ಲ, ಅದು ಸ್ಪರ್ಶಕ್ಕೆ ನಿಲುಕುವುದಿಲ್ಲ, ಅದನ್ನು ಆಘ್ರಾಣಿಸುವುದಕ್ಕಾಗುವುದಿಲ್ಲ, ತ್ವಗಿಂದ್ರಿಯಗಳಿಗೆ ಅದು ನಮಗೆ ಲಭ್ಯವಾಗುವುದಿಲ್ಲ. ಹಾಗಾದರೆ ಯಾವುದು ಅಗೋಚರವಾಗಿದೆಯೋ, ಯಾವುದು ಲೀಲಾಜಾಲವಾಗಿ ಪ್ರಪಂಚ ವ್ಯವಹಾರವನ್ನು ನಡೆಸ್ತದೋ ಅಂತಹ ಮಹಾಶಕ್ತಿಯಿಂದ ಸೃಜಿತವಾದ ಈ ಜೀವಿಗಳಲ್ಲಿ ಮನುಷ್ಯ ಜೀವಿ ಅಂತ ಹೇಳುವವನು ಬಹಳ ಶ್ರೇಷ್ಠ. ಅವರೊಳಗೆ ಭಿನ್ನಾಭಿಪ್ರಾಯ ಉಂಟು. ಕೆಲವರು ಹೇಳ್ತಾರೆ ತೃಣಮೆಪ್ಪಿನ ಚಲತಿ ತೇನ ವಿನಾ, ಭಗವಂತನ ಅನುಜ್ಞೆ ಇಲ್ಲದೆ ಹುಲ್ಲು ಕಡ್ಡಿಯು ಅಲುಗಾಡುವುದಿಲ್ಲ. ಪಕ್ಕದಲ್ಲಿದ್ದವ ಖಂಡಿಸ್ತಾನೆ, ಸ್ವಭಾವತೆ ಜಗತ್ಕಾರಣಾಹು. ಹಲಸಿನ ಮರದಲ್ಲಿ ಹಲಸು ಯಾಕೆ ಹುಟ್ಟುತ್ತದೆ ಅಂತ ಹೇಳಿದ್ರೆ ಅದು ಮಾವಿನ ಮರ ಅಲ್ಲ. ಸೀಬೆ ಮರದಲ್ಲಿ ಯಾಕೆ ಮಾವಿನಕಾಯಿ ಆಗುವುದಿಲ್ಲ ಅಂತ ಹೇಳಿದ್ರೆ ಅದು ಸೀಬೆ ಮರ. ಅದು ಅವನವಾದ ಸ್ವಭಾವತೆ ಜಗತ್ಕಾರಣಾಹು. ನೀರು ಯಾಕೆ ಕೆಳಕ್ಕೆ ಹರಿಯುತ್ತದೆ, ಅದಕ್ಕೆ ಮೇಲಕ್ಕೆ ಹರಿಯುವುದಕ್ಕೆ ಬರುವುದಿಲ್ಲ, ಸುಲಭದಲ್ಲಿ ಉತ್ತರ. ಆದರೆ ನಮ್ಮಂಥ ಭಾವುಕರು, ಮುಖ್ಯವಾಗಿ ಕರಡಿ ಜನಾಂಗದಲ್ಲಿ ಹುಟ್ಟಿದ, ಬಲ್ಲೂಕ ಪರಂಪರೆಯಲ್ಲಿ ಹುಟ್ಟಿದ ಜಾಂಬವಂತನೆಂಬ ಜಾಂಬವಾನ್ ಎನ್ನುವ ಹೆಸರುಳ್ಳ ನನ್ನಂಥವನ ಆಲೋಚನೆ ತೃಣಮೆಪಿನ ಚಲತಿ ತೇನವಿನ. ಭಗವಂತನ ಅನುಜ್ಞೆ ಇಲ್ಲದೆ ಹುಲ್ಲು ಕಡ್ಡಿ ಕಾಸ್ತ ತೃಣವು ಅಲುಗಾಡುವುದಿಲ್ಲ. ಇಲ್ಲಿ ನಡೆಯಲ್ಪಡುವ ಸಕಲ ಕಲಾಪಗಳು, ದೈನಂದಿನ ವಿದ್ಯಮಾನಗಳು, ನಮ್ಮ ದಿನಚರಿಯ ಜೊತೆಗೆ ಸೇರಿಕೊಳ್ಳುವ ಹಾಸುಹಕ್ಕಾಗುವ ಪರಿವರ್ತನೆಗಳು ಎಲ್ಲವೂ ಭಗವಂತನ ಲೀಲಾ ನಾಟಕ. ಈ ಭಾವ, ಈ ಭಕುತಿ ನನ್ನಲ್ಲಿ ಸ್ಫುರಣೆ ಆಗುವುದಕ್ಕೆ ಕಾರಣ ನನ್ನ ನರನಾಡಿಗಳಲ್ಲಿ ತುಂಬಿಕೊಂಡಂತಹ ವಿಧಾತ ಕೊಟ್ಟಂತಹ ಕಾಣಿಕೆಯನ್ನೆತ್ತರು. ನಾನು ವಿಧಾತನ ನೇರ ಸೃಷ್ಟಿ. ನಾನು ಯಾವುದೋ ಶುಕ್ಲ ಶೋಣಿತದ ಸಂಬಂಧದಿಂದ ಸಮಾಗಮ ಮೈಥುನ ಪದ್ಧತಿಯಿಂದ ಸಂಜನಿಸಿದವನಲ್ಲ. ಬ್ರಹ್ಮ ಸೃಷ್ಟಿ ನಾನು ನೇರವಾಗಿ. ಆದ ಕಾರಣದಿಂದ ವಿಧಾತನ ಸುತ ನಾನು ಅಂತ ಹೇಳುವುದಕ್ಕೆ ಸಮಾಧಾನ. ವಿಸ್ತಾರವಾದಂಥ ವಿಂಧ್ಯ ಪರ್ವತದ ಶ್ರೇಣಿಯಲ್ಲಿ ನಾನಿದ್ದೇನೆ. ಆರ್ಯಾವರ್ತವನ್ನು ವಿಭಜಿಸುವುದಕ್ಕೆ, ಉತ್ತರ ಮತ್ತು ದಕ್ಷಿಣ ಎಂದು ಪ್ರತ್ಯೇಕಗೊಳಿಸುವುದಕ್ಕೆ ಹೇತುಕಾರಕವಾಗುವಂಥ ವಿಶಿಷ್ಟವಾದಂಥ ಪರ್ವತ ಶ್ರೇಣಿ ಸಹಸ್ರಾರು ಗಾವುದವರೆಗೆ, ಸಹಸ್ರಾರು ಯೋಜನದವರೆಗೆ ವಿಸ್ತಾರವಾಗಿ ಹಬ್ಬಿ ನಿಂತಿದೆ. ಇಲ್ಲೇ ನನ್ನ ಆವಾಸ ಸ್ಥಾನವನ್ನು ಮಾಡಿಕೊಂಡಿದ್ದೇನೆ. ನಾನು ಈಗ ಹುಟ್ಟಿದವನಲ್ಲ. ನಾನು ಯಾವಾಗ ಹುಟ್ಟಿದವನು ಅಂತ ಹೇಳುವ ಸಂದರ್ಭ ಬೇರೆ. ಇಲ್ಲಿ ಅದನ್ನೆಲ್ಲ ಹೇಳಿದರೆ ಅಲ್ಲಿ ಅಂತದ್ದು ಹೇಳುವುದು. ಹಾಗಾಗಿ ಅಲ್ಲಿ ಹೇಳಬೇಕಾದಾಗ ಹಾಗೇ ಹೇಳುವುದು, ಇಲ್ಲಿ ಅದನ್ನೆಲ್ಲ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾದರೆ ಮಥನ ಏನು? ಈ ಪ್ರಪಂಚದಲ್ಲಿ ಯಾರು ನನ್ನನ್ನು ನಿಯಮಿಸಿದರೋ, ಆ ನಿಯಾಮಕ ನನ್ನನ್ನು ಎಲ್ಲಿಗೆ ಹೋಗುವಂತ ನಿರ್ದೇಶಿಸಿದನೋ, ಆ ಮಾರ್ಗದರ್ಶನದ ಪ್ರಕಾರ ನಾನು ಯಾರ ಮೊರೆ, ಯಾರ ಅನುಸಂಧಾನದಿಂದ ನನ್ನ ಬದುಕು ಭವ್ಯವಾಯಿತೋ, ಯಾವುದು ನನಗೆ ಚೇತೋಹಾರಿಯಾದ ಅನುಭವವನ್ನು ಕೊಟ್ಟಿದ್ದೋ, ಯಾರು ನನಗೆ ಕರಡಿ ಆದರೂ ಮಾನವನಿಗೆ ಸಮೀಪವಾದಂತಹ ದರ್ಶನ ಭಾಗ್ಯವನ್ನು ಕೊಟ್ಟನೋ,
ಯಾರು ನನ್ನನ್ನು ಭಲ್ಲೂಕ ಅಂತ ಪರಿತ್ಯಜಿಸದೆ ನಿಕೃಷ್ಟ ಜಂತು ಅಂತ ತಿಳಿಯದೆ ಉತ್ಕರ್ಷೆಯಲ್ಲಿ ಮನುಷ್ಯನಿಗೆ ಸಮಾನ ಅಂತ ಹೇಳುವ ಹೆಗ್ಗಳಿಕೆಯ ಬಿರುದನ್ನು ಕೊಟ್ಟನೋ ಅಂತಹ ಶ್ರೀರಾಮನ ದರ್ಶನಕ್ಕಾಗಿ ನಾನು ಕಾಯ್ತಾ ಇದ್ದೇನೆ. ಗಗನವನ್ನೇ ಮುಟ್ಟುವುದಕ್ಕಾಗಿ ಹಾತೊರೆಯುತ್ತಿರುವಂತಹ ವೃಕ್ಷ ಸಂದೋಹ, ಈ ಸಂದೋಹಗಳ ಎಲೆಗಳ ಮರ್ಮರದಲ್ಲಿ ನಾನು ರಾಮನನ್ನು ಕಾಣುವ ಪ್ರಯತ್ನ ಮಾಡ್ತೇನೆ. ಅದು ವ್ಯಕ್ತಿಯಾಗಿ ಕಾಣುವುದಲ್ಲ, ಅದೊಂದು ಶಕ್ತಿಯಾಗಿ ಮಾತ್ರ ವ್ಯಕ್ತಗೊಳ್ಳುವುದಲ್ಲ, ಅದು ಭಾವದ ಒಳಗೆ ಉತ್ತೇಜನಕಾರಿಯಾಗಿ ಪ್ರತಿಸ್ಪಂದದ ಭಾವವನ್ನು ಹೃದಯದ ಮಿಡಿತಕ್ಕೆ ಸೇರಿದ ಶ್ರುತಿಯ ಹಾಗೆ ವ್ಯವಹಾರ ಮಾಡುವುದನ್ನು ಕಲಿಸಿಕೊಡುತ್ತದೆ. ಆ ಎಲೆಗಳ ಮರ್ಮರದಲ್ಲಿ ನಾನು ರಾಮನನ್ನು ಕಾಣ್ತೇನೆ. ಮುಂಜಾನೆ ಎದ್ದು ಭಗವನ್ ಭಾಸ್ಕರ ದೇವ ಉದಯಾದ್ರಿಯನ್ನು ಅಡರಿ ಬಂದು ತನ್ನ ಸದಮಲವಾದ ತೇಜಸ್ಸಿನ ಮೂಲಕವಾಗಿ ಭೂರಮೆಯನ್ನು ಸ್ಪರ್ಶಿಸುವ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ನೀಲವಾದಂಥ ಅಂಬರದ ಸುತ್ತಲೂ ರಾಮನನ್ನು ಹುಡುಕುತ್ತೇನೆ. ನಾನು ವಿಸ್ತಾರವಾಗಿ ಹರಡಿ ನಿಂತಿರುವ ಮೇಧಿನಿ ನದಿ ನದಗಳಿಂದ ಕೂಡಿ ಪರ್ವತ ಶ್ರೇಣಿಗಳನ್ನು ಹೊಂದಿ ಗಗನಚುಂಬಿಯಾದಂಥ ವೃಕ್ಷ ಸಂದೋಹಕ್ಕೆ ಬಸಿರಿನಿಂದ ಉಸಿರನ್ನು ಕೊಟ್ಟು ಹಸಿರಿನ ಮೂಲಕವಾಗಿ 84 ಲಕ್ಷ ಜೀವರಾಶಿಗಳಿಗೆ ತಿನಿಸನ್ನು ಉಣಿಸುವ ನಿಸರ್ಗ ರಮಣೀಯತೆಯ ಮಡಿಲಲ್ಲಿ ರಾಮನನ್ನು ನಾನು ಹುಡುಕುತ್ತೇನೆ. ನನ್ನ ರಾಮ ಎಲ್ಲ ಕಡೆ ಇದ್ದಾನೆ. ಅವನ ಆ ರಾಮ ಈ ರಾಮ ಅಲ್ಲ. ನೀವೇ ಆಡಿದಿರಲ್ಲ ಆ ರಾಮದಿಂದ. ಹಾಗಾದರೆ ಆ ರಾಮ ನನ್ನ ಬದುಕಿನ ಉತ್ಕರ್ಷಕ್ಕೆ ಕಾರಣನಾದವನು, ನನ್ನ ಬದುಕಿನ ಉದ್ಧಾರಕ್ಕೆ ಕಾರಣನಾದವನು. ಮೃಗೀಯವಾದಂತಹ ಶಾರೀರಿಕವಾದ ಸಂರಚನೆ ಇದ್ದರೂ ಕೂಡ ಆತ್ಮತೆಯಿಂದ ಗಾಢವಾಗಿ ನನ್ನನ್ನು ಆಲಿಂಗಿಸಿ ನಿಂತವನು ನಿನ್ನ ನಿಜವಾದಂಥ ಆತ್ಮರಾಮವ, ಆತ್ಮ ಸಖನೆನಿಸಿದ ರಾಮ. ದೇವನೆಂದು ಕರೆದರೆ ಅದು ಸರಿಯೇ, ಅದನ್ನು ಮೀರಿ ಮಾನವೋತ್ತಮನಾಗಿ ಮರ್ಯಾದಾ ಪುರುಷೋತ್ತಮನಾಗಿ ತ್ರೇತೆಯಲ್ಲಿ ರಂಜಿಸಿದ ದಶರಥನ ಹಿರಿಯ ಮಗ ಕೌಸಲ್ಯ ಸಂಜಾತ ಅಂತ ಪ್ರಖ್ಯಾತಿ ಹೊಂದಿದವನು ಆ ರಾಮ ನನ್ನ ರಾಮ. ಆ ರಾಮನಿಲ್ಲದೆ ನಾನು ಯಾವ ಕಾರಣಕ್ಕೂ ಇರೆ. ನನ್ನ ಬದುಕಿನ ಲವಲವಿಕೆಗೆ, ಚೇತನಕ್ಕೆ, ಸ್ಫೂರ್ತಿಗೆ ಹೇತುಕಾರಕನಾದ ರಾಮ. ಆ ರಾಮನನ್ನು ಕಾಣಬೇಕಾದದ್ದು ನಾನು ಪ್ರಕೃತಿಯ ನಡುವೆ. 14 ವರ್ಷ ದೀರ್ಘವಾದಂಥ ವನವಾಸದ ಚರ್ಯೆಗೆ ಅನುಸರಿಸಿ ಬಂದಂಥ ಪತ್ನಿ ಜಾನಕಿಯನ್ನು ಸೇರಿಸಿಕೊಂಡು ತನ್ನ ನೆಳಲೆಯಾಗಿ ಕಾಣಿಸಿಕೊಂಡ ಸುಮಿತ್ರಾ ಸೂನೆನಿಸಿಕೊಂಡಂಥ ಲಕ್ಷ್ಮಣನನ್ನು ಕಟ್ಟಿಕೊಂಡು 14 ವರ್ಷಗಳ ಜೀವನದಲ್ಲಿ ಬಹುಕಾಲವನ್ನು ಕಳೆದ ಕಾನನ ರಾಮನನ್ನು ನಾಡಿನಲ್ಲ ನಾನು ಹುಡುಕಬೇಕಾದದ್ದು. ರಾಮನನ್ನು ನಾನು ಹುಡುಕಬೇಕಾದದ್ದು ಈಗ ಕಾಡಿನಲ್ಲಿ. ಹಾಗೆಂದು ನಾನೊಬ್ಬನೇ ಹುಡುಕುವವನಲ್ವಲ್ಲ. ಆ ಕಾಲದಲ್ಲಿ ರಾಮನಿಂದ ವಿಯೋಗ ಹೊಂದುವ ದುಃಖದ ಗಳಿಗೆಯಲ್ಲಿ ನನ್ನ ಜೊತೆಗೆ ಅಗಲಿ ಹೋದ ಮತ್ತೆ 3 ಮೈಂದ ದಿವಿದರು, ಮತ್ತೊಬ್ಬ ಆಂಜನೇಯ ಎಲ್ಲಿದ್ದಾರೋ, ಎಲ್ಲಿ ಅರಸುತ್ತಿದ್ದಾರೋ ರಾಮನನ್ನು. ಬಹುಶಃ ವಿಧಿ ಇಷ್ಟಪಟ್ಟರೆ, ಬಹುಶಃ ವಿಧಿ ನಮಗೆ ಅಂಗೀಕಾರದ ಮುದ್ರೆ ಒತ್ತಿದ್ರೆ, ನಾವು ಎಲ್ಲಿಯಾದರೂ 4 ಮಂದಿ ಕಲೆಯುವ ಭಾಗ್ಯ ಸಿಕ್ಕಿದ್ರೆ ಅದಕ್ಕಿಂತಲೂ ಚೈತನ್ಯದಾಯಿಯಾದ ಸಂಗತಿ ಮತ್ತೊಂದಿಲ್ಲ. ಹಾಗಾಗಿ ಜಾಂಬವಂತ ನಾಮಕರಣವನ್ನು ಹೊಂದಿ ವರ್ತಮಾನದಲ್ಲಿ ವಿಂಧ್ಯಾದ್ರಿಯಲ್ಲಿ ಆ ರಾಮನನ್ನು ಕಾಣುವುದಕ್ಕೆ ಆರಾಮದಿಂದ ಕಾಯ್ತಾ ಇದ್ದೇನೆ. ನನಗೆ ಯಾವ ಕಾರಣಕ್ಕೂ ನೋವಿಲ್ಲ. ರಾಮ ಕಾಣಿಸುವುದಿಲ್ಲ ಎನ್ನುವ ಭೀತಿ ಇಲ್ಲ. ಯಾಕೆ ಭೀತಿ ಇಲ್ಲ? ರಾಮ ಆಡಿದ ಮಾತನ್ನು ತಪ್ಪುವವನಲ್ಲ. ರಾಮ ವಚನ ಬದ್ಧತೆಯಲ್ಲಿ ಯಾವ ಕಾರಣಕ್ಕೂ ನಿಷ್ಠಾತನೆ. ವಿಶಿಷ್ಟವಾದ ಶಕ್ತಿ ಎನ್ನುವುದು ಅವನಲ್ಲಿ ಇರುವುದಾದರೆ ಇಟ್ಟ ಗುರಿ ಬದಲಾಯಿಸುವುದಿಲ್ಲ. ಏಕಪತ್ನಿ ವ್ರತಸ್ಥ ಕೊಟ್ಟ ವಚನವನ್ನು ಯಾವ ಕಾರಣಕ್ಕೂ ತಪ್ಪುವುದಿಲ್ಲ. ವಾಗ್ದಾನ ಪಾಲಿಸುವುದರಲ್ಲಿ ಅಗ್ರೇಸರನೆನಿಸಿಕೊಂಡಂಥ ರಾಘವ ದಾಶರಥಿ, ಗುಣವಂತ, ವೀರ, ಧರ್ಮಜ್ಞ, ಕೃತಜ್ಞ, ಸತ್ಯವಾಕ್ಯ, ದೃಢವೃತ, ಚಾರಿತ್ರ್ಯಯುಕ್ತ, ಸರ್ವಭೂತಯುತ, ಏಕಪ್ರಿಯ ದರ್ಶನ, ಅನಸೂಯಕ, ವಶಿ. ಯಾರಿಗುಂಟು ಈ ಗುಣಗಳು? ಯಾರಿಗುಂಟು ಗುಣಗಳು? ರಾಮನೊಬ್ಬನಲ್ಲೇ ಏಕಮೇವಾದ್ವಿತೀಯವಾಗಿ ಅಡಕಗೊಂಡು ಸಂಗಮಗೊಂಡು ಒಬ್ಬ ಮಹೋದಾತನಾದಂತಹ ವ್ಯಕ್ತಿಯನ್ನು ಪ್ರತಿಮಾ ರೂಪದಲ್ಲಿ ಪ್ರಪಂಚಕ್ಕೆ ಪರಿಚಯಿಸಿದ 17 ಗುಣಗಳು. ಹಾಗಾದರೆ ಆ ಗುಣಗಳಿಂದ ಸಂಭರಿತನಾದಂಥ ರಾಮ ನನ್ನ ಬದುಕಿನ ದಾರಿಯಲ್ಲಿ ಆರಾಮವಾಗಿ ಸಿಗುತ್ತಾನೆ. ಹೀಗೆ ಯೋಚಿಸಿ ಯಾವ ದಿನ ಅಂತ ಹೇಳಲಿಕ್ಕಿಲ್ಲ, ಒಂದಾನೊಂದು ದಿನ. ಜಾಂಬವಂತನ ಲೆಕ್ಕಾಚಾರಕ್ಕೆ ದಿನ ಹೇಳಲಿಕ್ಕುಂಟು, ವಾರ, ನಕ್ಷತ್ರ, ತಿಥಿ, ಕರಣ, ಪಂಚಾಂಗ ಹೇಳಲಿಕ್ಕುಂಟು. ಯಾವುದೋ ಒಂದು ದಿನ ಅಂತ ಇಟ್ಟುಕೊಳ್ಳಿ. ಈ ಮಧ್ಯಾಹ್ನದ ಹೊತ್ತು ಎಂದಿನಂತೆ ಈ ಪ್ರದೇಶಗಳಲ್ಲಿ ವಿಹರಿಸಿ ಒಂದಷ್ಟು ಜೇನನ್ನು ಗುಂಜಿಸಿ ಸಸ್ಯಾಹಾರ ಪ್ರಿಯನಾದಂಥ ನಾನು ಬೇಕಾದ ಹಣ್ಣು ಹಂಪಲುಗಳನ್ನು ತಿಂದು, ಇದು ನನ್ನ ಬಿಲ ಒಂದು ಉಂಟಲ್ಲ, ನನ್ನ ಗುಹೆ ಒಂದು ಉಂಟಲ್ಲ, ಮಾರ್ಗದಿ ತರುವ ತೂಗುತ್ತ ಜಾಂಬವಂತನು
ಮನದಿ ಮಂಗಳ ಗಟ್ಟಿ ಅಡಿ ಜನಗಿಂದು ಕರಳೆಲ್ಲ ಎಲ್ಲೋ ಮಲ್ಲೂಕ ಅಯ್ಯ ಸ್ವಲ್ಪ ತಡಿ. ವಿಲಕ್ಕಾಗಿ ತೆರಳುವ ಕಾಲದಲ್ಲಿ ನನ್ನ ಸಮ್ಮುಖದಲ್ಲಿ ಕಾಣಿಸಿದ ನೀನು ಮೃಗರಾಜನಲ್ವೇ, ಕೇಸರಿ ಅಲ್ವೇ, ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ. ನಿನ್ನನ್ನು ನೋಡುವಾಗ ಆಶ್ಚರ್ಯವಾಗುತ್ತದೆ ಪುಣ್ಯಾತ್ಮ. ಯಾಕೆ? ನಿನ್ನ ಮೈ ರಕ್ತಸಿಕ್ತವಾಗಿದೆ, ನಿನ್ನ ಕೇಸರಿ ನೆತ್ತರಿನಿಂದ ತೊಯ್ದು ತುಪ್ಪೆ ಆಗಿದೆ, ನಿನ್ನ ಹರಿತವಾದಂತಹ ಹಲ್ಲುಗಳು ಅಗಲವಾದ ಬಾಯಲ್ಲಿ ಏನನ್ನು ಕಚ್ಚಿಕೊಂಡ ಹಾಗೆ ಕಾಣಿಸ್ತದೆ. ಥಳಿಸುವ ಅಮೋಘವಾದ ಪುಷ್ಯರಾಗದ ಹಾಗೆ ವೈಭವದಿಂದ ಬರೆಯುತ್ತಿರುವ ವಸ್ತುವನ್ನು ಕಂಡಾಗ ಅದೊಂದು ಖಚಿತವಾಗಿ ರತ್ನ ಅಂತ ನನಗೆ ಅರ್ಥ ಆಗುತ್ತದೆ. ಪುಣ್ಯಾತ್ಮ, ಏನು ಇಂತಹ ಅಮೂಲ್ಯವಾದ ರತ್ನವನ್ನು ಈ ಮೈಯಲ್ಲೆಲ್ಲ ನೆತ್ತರು ಸುರಿಸುವ ನೀನು ತಕೊಂಡು ಹೋದರೆ ಒಂದು ಅದು ಮಲಿನ ಆಗುತ್ತದೆ ಅಂತ ಪ್ರತ್ಯೇಕ ಕಾರಣ. ಅದಕ್ಕಿಂತಲೂ ಮುಖ್ಯ ನಿನ್ನಂತವ ತಕೊಂಡೋಗಿ ಮಾಡುವುದಾದರೂ ಏನು, ನೋಡುವುದಕ್ಕೆ ಬಲ್ಲೂಕ ಆದರೂ ಮನುಷ್ಯನ ಸಂವೇದನೆಯನ್ನು ಹೊಂದಿರುವ ನನಗದನ್ನು ನೀನು ಕೊಟ್ರೆ ನಾನು ತಕೊಂಡು ಹೋಗ್ತೇನೆ. ನಿನಗೊಡಪ್ಪ, ನನಗೆ ಸಂಪಾದಿಸಿದ್ದು ಹಸಿವು, ನಿದ್ದೆ, ದಾಹ ಇದು ಬಿಟ್ರೆ ನಮಗೆ ಬೇರೆ ಗೊತ್ತಿಲ್ಲ. ನಾಡಿನಲ್ಲಿ ವಾಸಿಸುವ ಹಾಗೆ ಮನುಷ್ಯರ ಹಾಗೆ ನಮ್ಮ ಜೀವನ ಅಲ್ಲ. ಅವರಿಗಾದರೆ ಮೈಥುನ ಅಂತ ಒಂದು ಹೆಚ್ಚುವರಿ ಸಂಗತಿಯೂ ಉಂಟು ಅಲ್ವೋ? ನಿದ್ರೆ, ಆಹಾರ, ಮೈಥುನ ಉಂಟು ಅವರಿಗೆ. ನಿಮಗೆ ಅದೂ ಇಲ್ಲ. ಸರಿ, ಇನ್ನೊಂದು ಇದರಿಂದ ಹೊರತಾದ ಮತ್ತೊಂದು ಬದುಕಿನಲ್ಲಿ ಮತ್ತೊಂದು ಆಕಾಂಕ್ಷೆಗಳನ್ನು ಇರಿಸಿಕೊಳ್ಳುವವರೆಲ್ಲ. ನಮಗದ ಅಗತ್ಯವೂ ಇಲ್ಲ. ಹಸಿದಾಗ ಆಹಾರ ಸಿಕ್ಕಿದ್ರೆ ಸಾಕು, ನಿದ್ದೆ ಬಂದಾಗ ಮಲಗಿದ್ರಾಯ್ತು. ಇದರಲ್ಲಿ ನನಗಾಗಲಿ ನಿನಗಾಗಲಿ ಯಾವ ವ್ಯತ್ಯಾಸವೂ ಇಲ್ಲ. ಹಾಗೆ ನೋಡುವುದಕ್ಕೆ ಹೋದ್ರೆ ನನ್ನನ್ನು ಕಾಡಿನ ರಾಜ ಅಂತ ಎಲ್ಲರೂ ಗುರುತಿಸುವುದಿದೆ. ಮೃಗರಾಜ ನೀನು. ಹಾಗೆ ಗುರುತಿಸಿಕೊಳ್ಳುವುದಕ್ಕೆ ಎರಡು ಕಾರಣ ಇದೆ. ಒಂದು, ಕಾಡಿನಲ್ಲಿ ನಾನಿದ್ದೇನೆ ಅಂತ ಊರಿನವರು ಯಾರು ಬರುವುದಿಲ್ಲ. ಇನ್ನೊಂದು, ಊರಿನವರು ಯಾರು ಬರುವುದಿಲ್ಲ ಅಂತ ನಾನು ಒಂದು ಕಾಡಲ್ಲಿ. ಕೆಲವೊಮ್ಮೆ ಕಾಡನ್ನು ಸಂರಕ್ಷಿಸುವುದಕ್ಕೆ ಬೇರೆ ಬೇರೆ ದಾರಿಗಳು ಬೇಕು. ಹೌದು, ಹಿಂಸರ ಪಶು ಎನಿಸಿಕೊಂಡ ಒಮ್ಮೆ ಮೈ ಮೇಲೆ ಹಾರಿದ್ರೆ ಎಂತವನದ್ದ ಜೀವವನ್ನೇ ತೆಗೆಯಬಲ್ಲ. ಮೃಗರಾಜ ಇರುವುದರಿಂದ ಯಾರು ಕಾಡಿಗೆ ಬರುವುದಿಲ್ಲ, ಕಾಡು ನಾಶ ಆಗುವುದಿಲ್ಲ. ಇನ್ನೂ ಒಂದುಂಟು, ಏನು? ಮನುಷ್ಯ ವರ್ಗದಲ್ಲಿ ಈ ಕೆಲವು ಕಾಡುಗಳನ್ನು ದೇವರ ಕಾಡು ಅಂತ ಘೋಷಣೆ ಮಾಡುವುದು. ಯಾಕೆ ದೇವರ ಕಾಡು ಅಂತ ಘೋಷಣೆ ಮಾಡುವುದು? ಯಾಕೆ? ಆಗ ಅಲ್ಲಿಗೆ ಯಾರು ಮರಹನನಕ್ಕೆ ಹೋಗುವುದಿಲ್ಲ, ಚೋರರ ಬಾಧೆ ಇಲ್ಲ, ಕಾಯ್ದಿರಿಸಲ್ಪಡುತ್ತದೆ ವನ, ಅದರಿಂದ ಪ್ರಕೃತಿಯ ಸಮತೋಲನ ಏರ್ಪಡುತ್ತದೆ. ನಿನ್ನದು ಹಾಗಲ್ಲ, ನೀನಿರುವುದರಿಂದ ಜನ ಬರುವುದಿಲ್ಲ. ಒಪ್ಪುತ್ತೇನೆ ನಾನು ಅಲ್ವೋ? ಇನ್ನೊಂದು, ನಾನಿದ್ದೇನೆ ಅಂತ ಜನವು ಬರೋದಿಲ್ಲ. ಅದನ್ನೇ ನಾನು ಆಡಿದ್ದು. ನೀನಿರುವ ನಿನ್ನ ಅಸ್ತಿತ್ವ ಇರುವುದರಿಂದಲೇ ಯಾರು ಬರುವುದಿಲ್ಲ. ನಾನಿರುವ ಕಾರಣದಿಂದಲಾಗಿ ನಿಮಗೂ ಇರುವುದಕ್ಕೆ ಇಲ್ಲಿ ಅವಕಾಶ ಆಗಿದೆ. ಅದು ಹೇಗೆ ನಿರ್ಧರಿಸಿದೆ ನೀನು? ನಾನಿರುವುದರಿಂದ ಯಾರು ಬರುವುದಿಲ್ಲ ನಿನ್ನ ಹಾಗೆ ನಿನ್ನ ಕಾರಣದಿಂದ ಇಲ್ಲಿಗೆ ಬಂದು ಬರುವುದಕ್ಕೆ ಹೆದರುತ್ತಾರೆ ಅಂತ ಆದರೆ ನಾನು ನಿಶ್ಚಂಕೆಯಿಂದ ಇರಬಹುದು. ಯಾಕಂದ್ರೆ ನನಗೆ ಯಾರು ಉಪದ್ರವ ಮಾಡ್ಲಿಕ್ಕೆ ಬರುವುದಿಲ್ಲಲ್ಲ. ಒಂದರ್ಥದಲ್ಲಿ ಒಪ್ಪಬಹುದು. ಕಾಡು ರಕ್ಷಿಸುತ್ತೇನೆ ಅಂತ ಹೇಳಿದ್ರೆ ಬರಿಯ ಮರಗಿಡಗಳನ್ನು ಮಾತ್ರ ಅಲ್ಲ, ಇದರ ಒಳಗಿರುವ ಸಕಲ ಜಂತುಗಳ ಉಳಿವಿಗೆ ನಾನು ಕಾರಣನಾಗ. ಅಷ್ಟು ಮಾತ್ರವಲ್ಲ, ಮೊದಲೇ ಹೇಳಿದ ಹಾಗೆ ಹಸಿವು ನಿದ್ದೆ ಬಿಟ್ಟರೆ ಬೇರೆ ನಮಗೆ ಗೊತ್ತಿಲ್ಲ. ಬಾಯಾರಿದರೆ ನೀರು ಕುಡಿದೆವು. ಇವತ್ತಿನ ಈ ಹೊತ್ತಿಗೆ ನಾನು ಹಸಿದಿದ್ದಾಗ ಸಿಕ್ಕಿತೊಂದು ಬೇಟೆ. ಹೌದು, ಬೇಟೆ ಇದೇ ಕಾಡಿನದ್ದೋ ಅಥವಾ ಬೇರೆ? ಹಾಗಲ್ಲ, ನಿತ್ಯವೂ ಕಾಡಿನಲ್ಲೇ ಇದ್ದಂತಹ ಮೃಗಗಳೊಡನೆ ಸೆಣಸಾಡಿ ಅವುಗಳನ್ನು ಕೊಂದು ಅವುಗಳ ಮಾಂಸವನ್ನು ಮೆಲ್ಲುತ್ತಾ ನನ್ನ ಹಸಿವನ್ನು ನೀಗಿಸಿಕೊಳ್ಳುವುದು ಸ್ವಭಾವ ಗುಣ ಅಲ್ವೋ? ಇವತ್ತು ಹಾಗೆ ನೋಡುವುದಕ್ಕೆ ಹೋದ್ರೆ ಹಸಿದಿದ್ರೆ ಈ ಹೊತ್ತು ನಿನ್ನ ಮೇಲೆ ಹಾರಬೇಕಿತ್ತು. ನನ್ನನ್ನು ಯಾವತ್ತೂ ನೀನು ತಿಂದು ಹೊಟ್ಟೆ ತಂಪು ಮಾಡಿಕೊಂಡದ್ದಕ್ಕೆ ಆಧಾರ ಇಲ್ಲ. ಆ ಸಿಂಹ ಬಂದು ಒಂದು ಕರುವನ್ನು ಹಿಡಿಯಿತು, ಆ ಸಿಂಹ ಬಂದು ಕಾಡು ಕೋಣವನ್ನು ಹಿಡಿಯಿತು, ಆ ಸಿಂಹ ಬಂದು ಜಿಂಕೆಯನ್ನು ಹಿಡಿಯಿತು, ಆ ಸಿಂಹ ಬಂದು ಕರಡಿ ಹಿಡಿಯಿತು ಅಂತ ಉಂಟು ಇಲ್ಲ. ಮತ್ತೆ ಆದ್ರೆ ನನ್ನ ಹಸಿವನ್ನು ನೀಗಿಸಬಲ್ಲಂತಹ ದೈತ್ಯ ದೇಹಿಯೇ ನನಗೆ ಬೇಕಾಯಿತು. ನೀನು ಮನಸ್ಸು ಮಾಡಿದ್ರೆ ನನ್ನನ್ನು ತಿನ್ಲಿಕ್ಕಲ್ಲದಿದ್ರು ಸುಮ್ಮನೆ, ಆದ್ರೆ ಸುಮ್ಮಗುಳಿದದ್ದು ಯಾಕೆ ಗೊತ್ತು? ಯಾಕೆ? ಈಗ ಹಸಿವು ನನಗಿಲ್ಲ, ಅಲ್ಲಿರೇ ನಾನು ಊಟ ಮಾಡಿ ಬಂದದಿದ್ದೆ. ಹೌದು, ಆದ್ರೆ ಏನು ಊಟ ಮಾಡಿದ್ದೆ, ಏನು ತಿಂದಿದ್ದೇನೆ ಅಂತ ಕೇಳಿದ್ರೆ
ನಾಡಾಡಿಯಾಗಿದ್ದಂತಹ ಒಬ್ಬ ಕುವರ ಮನುಷ್ಯ ನರಮಾಂಸ ಲಕ್ಷಣ ಮಾಡಿದ್ಯ. ಹೌದು, ಈ ಕಾಡಿಗೆ ನರ ಬಂದನೆ. ನರ ಬಂದಿದೆ. ಹೇಗಿದ್ದಪ್ಪ ಅವ ನೋಡ್ಲಿಕ್ಕೆ? ಅವನ ಬಣ್ಣ ನೋಡಲಿಕ್ಕೆ ಚೆನ್ನಾಗಿದ್ದ. ಬೆಳ್ಳಗಿದ್ದನು? ಬೆಳ್ಳಗೆ ಅಲ್ಲ, ನೀಲ ಶರೀರದವನು ಅಲ್ವೇ? ಹಾಗೆ ನೀಲ ಶರೀರದವನು ನಿನ್ನ ಕೈಯಿಂದೆಲ್ಲ ಬೀಳ್ಲಿಕ್ಕಿಲ್ಲ ಬಿಡು. ಅಂತೂ ಮನುಷ್ಯನನ್ನು ಹಿಡಿದರೆ ಒಬ್ಬನಲ್ಲ, ಅವನ ಜೊತೆಗೆ ಒಂದಷ್ಟು ಜನ ಇದ್ರು ಗುಂಪಿನಲ್ಲಿ. ಉಳಿದವರ ಜೊತೆ ಆತನನ್ನು ಹೋಲಿಕೆ ಮಾಡಿ ನೋಡಿದ್ರೆ ಅವ ಹುಟ್ಟ ವಸನ, ಅವನಲ್ಲಿರುವಂತಹ ಕಳೆ, ಆತನ ವ್ಯಕ್ತಿತ್ವ, ಇದನ್ನೆಲ್ಲ ಗಮನಿಸುವಾಗ ಸಾಮಾನ್ಯದವ ಅಲ್ಲ, ಸ್ವಲ್ಪ ಪ್ರತಿಭಾವಂತ ಅಂತಲೇ ಗಮನಿಸಿತು ನನಗೂ. ಕೇಳಿದೆಯಲ್ಲ ಯಾಕೆ ಬಂದರು ಕಾಡಿಗೆ? ಅವರು ಬಂದ್ರೆ ಯಾಕೆ ಬಂದ? ಕಾಡಿನ ಸಂಪತ್ತನ್ನು ಒಂದೋ ಸೂರೆಗೊಳ್ಬೇಕು. ಹಾಗೆ ಬರುವುದಕ್ಕೆ ನಾವು ಸುಮ್ಮಗೆ ಬಿಡುವವರಲ್ಲ. ಇನ್ನೊಂದೇನು, ನಮ್ಮವರು ಯಾರಾದ್ರೂ ಅವರ ಊರಿಗೆ ಹೋಗಿರಬೇಕು. ಬಹುಶಃ ಆ ವದಂತಿಯನ್ನು ಕೇಳಿ ಬೇಟೆಯಾಡುವುದಕ್ಕೆ ಈ ಗಾಡಿಗೆ ಒಂದು ಕಾರಣದಿಂದ ಬರುವವರು ಇದ್ದಾರೆ ಅಂತ ಕೇಳಿದ್ದೇವೆ. ಅವರಿಗೆ ಚಾರಣಿಗರು ಅಂತ ಹೆಸರು. ಈ ಚಾರಣ ಕೆಲವರಿಗೆ ಹವ್ಯಾಸ. ಕೆಲವರು ಚಾರಣದಿಂದ ಆಪತ್ತು ತಂದುಕೊಳ್ಳುತ್ತಾರೆ. ಮಾಡಬಾರದ ಸಾಹಸವನ್ನು ಮಾಡಿ ಎಲ್ಲಿಯೋ ಇದಿಷ್ಟೇ ಆಳ ಉಂಟು ಅಂತ ಹೊಂಡಕ್ಕೆ ಇಳಿದು ಮುಳುಗುವುದ, ಪರ್ವತದಿಂದ ಜಾರುವುದೆಲ್ಲ ನಡೆಯುತ್ತದೆ. ಹಾಗಾಗಿ ಚಾರಣಿಗರು ಬರುವುದುಂಟು. ಕೇವಲ ಬೇಟೆಗಾಗಿ ಬರುವುದೋ ಅಥವಾ ಊರಿನ ಪ್ರಾಣಿಗಳನ್ನು ಹಿಡಿದದನ್ನು ಶಿಕ್ಷಿಸುವುದಕ್ಕೆ ಬರುವುದೋ ಅಥವಾ ಕೃಷಿ ವರ್ಗದವರು ಬೆಳೆಸಿದಂತಹ ಫಲವಸ್ತುಗಳನ್ನು ತಿಂದದ್ದಕ್ಕೆ ಮೃಗಗಳನ್ನು ದಂಡಿಸುವುದಕ್ಕೆ ಬರುವುದೋ ಇತ್ಯಾದಿ ಇತ್ಯಾದಿ ಅಲ್ಲದೆ ಚಾರಣಕ್ಕೂ ಬರುವವರಿದ್ದಾರೆ. ಇವರು ಯಾಕೆ ಬಂದ್ರಪ್ಪ? ಇವರು ಚಾರಣಕ್ಕೆ ಬಂದವರು. ಯಾಕಂದ್ರೆ ಇಲ್ಲಿ ನಾವಿರುವಾಗ ಯಾರು ಚಾರಣಕ್ಕೆ ಬರುವುದಕ್ಕೆ ಸಾಧ್ಯವಿಲ್ಲ. ನಿನ್ನ ಬಗ್ಗೆ ಹೆದರಿ ಗಡಗಡ ನಡುಗುತ್ತದೆ ಇಡೀ ಬಗ್ಗೆ ತಿಳಿಯದೆ ಬಂದವರಾದ್ರೂ ನನ್ನನ್ನು ನೋಡುವಾಗ ಹೆದರಿ ಓಡಿ ಹೋಗಬೇಕು. ಅದಲ್ಲ, ಅವರ ಕೈಯಲ್ಲಿದ್ದಂತಹ ಆಯುಧಗಳು ನಾನು ಎದುರಾಗಿ ನಿಂತ ಹೊತ್ತು ನನ್ನೊಡನೆ ಸೆಣಸಾಡುವುದಕ್ಕೆ ಮುಂದಾದ. ಹೌದೇ, ಸ್ಪಷ್ಟವಾಯ್ತು ಇವ ಒಂದಷ್ಟು ಕಲಿತುಕೊಂಡೇ ಬಂದವನು ಅಂತ. ಯಾಕೆಂದ್ರೆ ನಾಗರಿಕ ಸಮಾಜದಲ್ಲಿ ಹೋರಾಟಕ್ಕೆ ಮನುಷ್ಯನ ಜೊತೆಗೆ ಹೇಗೆ ಅಂತ ಅಷ್ಟೇ ಕಲಿಸುವುದಲ್ಲ. ಪ್ರಾಣಿಗಳು ಆಕಸ್ಮಿಕವಾಗಿ ಗಂಡಾಂತರ ಪ್ರಾಯವಾಗಿ ಮೈಗೆ ಬಿದ್ರೆ ಅವುಗಳನ್ನು ಹೇಗೆ ನಿಭಾಯಿಸಬೇಕು ಎನ್ನುವುದನ್ನು ಕಲಿಸಲಾಗ್ತದೆ ಅಲ್ವಾ? ಹಾಗಾಗಿ ನಿನ್ನನ್ನವ ಕರೀತಾನೆ ಯುದ್ಧಕ್ಕಂತಾದ್ರೆ ಬಲಾಢ್ಯನೇ ಇರಬೇಕಲ್ಲ. ಹೌದು, ಅವರಲ್ಲಿರುವಂತಹ ಆಯುಧಗಳೆಲ್ಲವನ್ನು ಕಂಡಾಗ ಅವರು ಬೇಟೆಗೆ ಬಂದವರು ಅಂತ ಗೊತ್ತಾಯ್ತು. ನಾನು ಹಸಿದವನು, ಸುಮ್ಮನೆ ಮಲಗಿದ್ದವನನ್ನು ಕೆಣಕುವುದಕ್ಕೆ ಬಂದರಲ್ಲ. ಒಮ್ಮಿಂದೊಮ್ಮೆಲೆ ಕೋಪೋದ್ರಿಕ್ತನಾದವನು, ಎರಗಿ ಬಿದ್ದವರ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಓಡಿ ಹೋದ. ಒಬ್ಬ ಸಿಕ್ಕಿದ. ನನಗಿರುವ ಹೆಸರು ಪಂಚಾಸ್ಯ. ಒಂದು ಬಾಯಿ, ಎರಡು ಕೈ, ಎರಡು ಕಾಲು, ನಖಗಳಿಂದ ಕೂಡಿದ ಆ ಅಂಗವೂ ಕೂಡ ನನಗೊಂದು ಮುಖವೇ ಅದು. ಹಾಗಾಗಿ ನನ್ನ 5 ಮುಖಗಳಿಂದಲೂ ಆತನ ದೇಹವನ್ನು ಚೆನ್ನಾಗಿ ಕಲ್ತಿದ್ದೀನಿ. ಈಗ ಸಾಧಾರಣವಾಗಿ ಊರಿನಲ್ಲಿ ವನ್ಯಪ್ರಾಣಿಗಳ ಸ್ವಭಾವದ ಪಾಠ ಮಾಡುವಾಗ ಪಂಚಾಸ್ಯ ಅಂದ್ರೆ ಅಲ್ಲಿರೋ ಗುರುಗಳು ವಿವರಣೆ ಕೊಡುವುದು. ಈಗ ನೋಡುವಾಗ ನಿನ್ನ ಹತ್ರ ಬಂದು ವ್ಯಾಕರಣ ಕಲಿಬಹುದು, ಅಷ್ಟು ಕಲ್ತಿದ್ದೀನಿ. ನನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕು. ಅರಿವು ಇಲ್ಲದಿದ್ರೆ ಯಾವ ಅರಿವು ಇದ್ದು ಪ್ರಯೋಜನ ಇಲ್ಲ ಅಲ್ವೋ? ಮುಂದೆ ಅವನ ಮೇಲೆ ಎರಗಿದೆ, ಬೇಕಾದಷ್ಟು ರಕ್ತ ಕುಡಿದೆ, ಮಾಂಸವನ್ನು ಎಲುಬನ್ನೆಲ್ಲ ಮೆದ್ದೆ, ಎದ್ದು ನಿಲ್ಲುವಂತಹ ಹೊತ್ತಿಗೆ ಅವನ ದೇಹದಲ್ಲೇ ಸಿಲುಕಿಕೊಂಡಿದ್ದಂತಹ ನೀನು ಕೇಳಿದೆಯಲ್ಲ ಈ ರತ್ನ, ಈ ವಸ್ತು, ಹೌದು, ಅದು ರಕ್ತದ ಮಧ್ಯದಲ್ಲಿ ಮಿಣುಗುತ್ತಾ ಇದೆ. ಇದು ಕಾಡಿನ ವಸ್ತು ಅಲ್ಲ, ಇದು ನಾಡಿನ ಸುವಸ್ತು ಅಂತ ಅದರ ಚರ್ಯೆಯಿಂದ ಗೊತ್ತಾಗುತ್ತದೆ ನಮಗೆ. ಅದರ ಮೇಲೆ ಮೋಹ ಇದ್ದವನೇ ಅದನ್ನು ಧರಿಸಿಕೊಳ್ಳುವುದು ಬಿಟ್ರೆ ನಮ್ಮಂತವರಿಗೆ ಇದು ಬೇಕು. ಆದರೂ ನಿನ್ನ ಕೈಗೆ ಯಾಕೆ ಬಂತಪ್ಪ? ನೋಡುವಾಗ ಅದು ಆಕರ್ಷಣೀಯವಾದದ್ದರಿಂದ ಬಹಳ ಆಕರ್ಷಕವಾಗಿ. ಹೇಗೂ ನಾನೊಬ್ಬ ರಾಜ, ಏನೂ ಇಲ್ಲ ಅಂತ ಆಗುವುದಕ್ಕಿಂತ ಇದನ್ನಾದ್ರೂ ಇಟ್ಟುಕೊಂಡು ತಿರುಗಾಡಬಹುದಲ್ಲ ಸುಮ್ಮನೆ ಹೇಳಿಕೊಳ್ಳಿಕ್ಕೆ. ಒಂದು ಮಣಿರಾಜನಾದ್ರೆ ಒಳ್ಳೆಯದಲ್ಲ ಅಲ್ವಾ? ಸಿಂಹರಾಜ. ಹೌದು, ಈಗ ಇದೊಂದು ಮಣಿರಾಜ ಅಂತ ಹೆಸರು ಬಂದ್ರೆ ಹೌದು ಒಳ್ಳೆಯದೇ. ಇದನ್ನಿಟ್ಟುಕೊಂಡು ನಾನೇನು ಸಂಪಾದಿಸುತ್ತೇನೆ ಅನ್ನುವುದು ಮುಖ್ಯ ಅಲ್ಲ, ಆದ್ರೆ ನನ್ನ ಜೊತೆಗೆ ಅದು ಇದ್ರೆ ಏನಾಗುತ್ತದೆ ಅನ್ನುವ ಕುತೂಹಲ ಈ ನೆಲೆಯಿಂದ, ಅದರ ಮೇಲೆ ಆಸೆಯಿಂದ, ಅದು ಬೇಕು ನನಗೆ ಅನ್ನುವ ನೆಲೆಯಿಂದ ಅದನ್ನು ಹಿಡಿದುಕೊಂಡು ಸಾಗಿ ಬರ್ತಾ ಇದ್ದವು. ಅವನನ್ನು ಕೊಂದುದರ ಪರಿಣಾಮದಿಂದಲಾಗಿ ರಕ್ತ ಸಿಕ್ತವಾಗಿದೆ. ಹೌದು, ಹಾಗಾದರೆ ಈ ರತ್ನವನ್ನು ನೀನು ಅಪಹರಿಸಿದಂದೆ, ಬಲಾತ್ಕಾರದಿಂದ ಒಬ್ಬನನ್ನು ಕೊಂದ ನಂತರ ತಂದೆ. ಈಗ ನನ್ನ ಸಮ್ಮುಖಕ್ಕೆ ಬಂದಾಗ ನನಗದನ್ನು ಕೊಡು ಅಂತ ನಾನು ಕೇಳಿದೆ. ಹೌದು, ಸೌಮ್ಯ ಭಾಷೆಯಿಂದ, ಅವಧರಿಸುವ ಭಾಷೆಯಿಂದ, ನಿನಗೆ ಇಷ್ಟವಾಗುವ ಭಾಷೆಯಿಂದ ಅದನ್ನು ನನಗೆ ಕೊಡಬಹುದು. ನೀನು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಬಲ್ಲೆಯ? ನನ್ನ ಪರಾಕ್ರಮದಿಂದ ಸಂಪಾದಿಸಿ. ನಾನೇನು ಕಡಿಮೆಯೋ? ಹರಿ
ಹಾ. ನೀನು ವನಕ್ಕೆ ಸರಿ. ಯಾಕೆ? ಯಾಕೆ ವನಕ್ಕೆ ಸರಿ ಅಂತ ನಿನ್ನನ್ನು ಸೀಮಿತಗೊಳಿಸ್ತೇನೆ. ನಿನ್ನ ವ್ಯಕ್ತಿತ್ವವನ್ನು ನಾನು ಭಂಜಿಸಿದ್ದೇನೆ ಅಂತ ತಿಳಿಬೇಡ. ನೀನು ಮತ್ತೆ ನಿನ್ನನ್ನು ನಾನು ನಿಂದಿಸಿದ್ದೇನೆ ಅಂತ ತಪ್ಪಾಗಿ ತಿಳಿಬೇಡ. ಸಮಾನ ಗೌರವದಿಂದ, ಸಮಾನ ಔದಾರ್ಯದಿಂದ, ಸಮಾನ ಭ್ರಾತೃತ್ವದಿಂದ ಬದುಕಬೇಕು ಎಂಬ ನಿಯಮವನ್ನು ಒಪ್ಪಿಕೊಂಡು ಬಂದವನು ನಾನು. ಸೌಹಾರ್ದ ಬಿಟ್ಟರೆ ಮತ್ತೊಂದು ನನಗೆ ಗೊತ್ತೇ ಇಲ್ಲ. ನೀನು ಅದನ್ನು ಕಲಿಸಿದ್ರು ನನ್ನ ತಲೆಗೆ ಹೋಗುವುದಿಲ್ಲ. ಯಾಕಂದ್ರೆ ನಾನು ಬದುಕಿ ಸಾಗಿ ಬಂದಂತ ದಾರಿ, ಅಲ್ಲಿರುವ ಮಣ್ಣು ನನಗೆ ಕಲಿಸಿದ್ದು ಅದನ್ನೇ. ಆ ಕಾರಣದಿಂದಲೇ ನಿನ್ನ ಬಗ್ಗೆ ನನಗೆ ಅಸಹನೆಯೋ ಅಸಹಿಷ್ಣುತೆಯೋ ಖಂಡಿತವಾಗಿಯೂ ಇಲ್ಲ. ಆದರೆ ಒನಕ್ಕೆ ಸರಿ ಅಂತ ನಾನು ಯಾಕೆ ಆಡಿದೆ? ಯಾಕೆ? ಈ ಮಣಿಯನ್ನು ನೀನು ಕಚ್ಚಿಕೊಂಡು ಬಂದೇ ಅಲ್ಲ. ಈ ಮಣಿಯನ್ನು ತಂದದ್ದರಿಂದ ನಿನಗೊಂದು ಹೊಸ ನಾಮಕರಣ ಆಗುತ್ತದೆ ಅಂತ ನೀನು ಭ್ರಮಿಸಿದೇ ಅಲ್ಲ. ಅಷ್ಟಕ್ಕೆ ನಾನು ಆಡಿದ್ದು. ನೀನು ವನಕ್ಕೆ ಸರಿ, ಅದಕ್ಕಿಂತ ಆಚೆ ಯೋಚನೆ ಮಾಡುವುದಿಲ್ಲ. ಬಲಾತ್ಕಾರದಿಂದ ನೀನು ಇದನ್ನು ಪಡೆದದ್ದು ಒಬ್ಬ ಮನುಷ್ಯನನ್ನು ಮಡುವ ಮೂಲಕ. ಅವನ ಜೊತೆಗೆ ನೀನು ಹೋರಾಟ ಮಾಡಲಿಲ್ವೋ? ಆ ಹೋರಾಟದಲ್ಲಿ ನಿನ್ನ ಕೈ ಮೇಲಾಗಲಿಲ್ವೋ? ಅವ ಸಾಯಲಿಲ್ವೋ? ಹಾಗಾದ್ರೆ ಅವನಿಗಿಂತ ನೀನು ಮೇಲು. ಹಾಗೆಂದು ನೀನು ಎಲ್ಲಕ್ಕಿಂತಲೂ ಮೇಲು ಅಂತ ಹೇಗೆ ನಿರೂಪಿಸಬಲ್ಲೆ? ಯಾಕಂದ್ರೆ ನೀನೀಗ ಮುಖಾಮುಖಿಯಾದ ವ್ಯಕ್ತಿ ಸಾಧಾರಣನಲ್ಲ. ನಾನು ನೀನು ಈಗ ಭೇಟಿಯಾಗುವುದು ಮೊದಲೇನಲ್ಲಲ್ಲ. ನಿನ್ನನ್ನು ಆಗಾಗ ನಾನು ಕಾಣ್ತೇನೆ. ನನ್ನ ನಿನ್ನೊಳಗೆ ಒಂದು ಭಾಷಿಕವಾಗಿ ಬರಹದ ಒಪ್ಪಂದ ಇಲ್ಲದೆ ಹೋದರು ನಮ್ಮೊಳಗೊಂದು ಅಲಿಖಿತ ಒಪ್ಪಂದ ಉಂಟು. ನಿನ್ನ ತಂಟೆಗೆ ನಾನು ಬರುವುದಿಲ್ಲ, ನನ್ನ ಸುದ್ದಿಗೆ ನೀನು ಬರಬಾರದು, ಅಲ್ವಾ? ಹಾಗಾದ್ರೆ ಈ ಒಪ್ಪಂದಕ್ಕೆ ಬದ್ಧರಾಗಿ ಬದುಕಿದವು. ಹಾಗೆಂದು ಈಗೊಂದು ತಾತ್ವಿಕವಾದ ಸಂಘರ್ಷಕ್ಕೆ ಹೇತುವಾಗುವ ವೇದಿಕೆಯನ್ನು ನೀನು ನಿರ್ಮಾಣ ಮಾಡಿದೆ. ಹೇಗೆ ನಿರ್ಮಾಣ ಮಾಡಿದೆ? ಇದನ್ನು ನೀನು ಸ್ವಂತ ವೈಭೋಗಕ್ಕೋ ತಾತ್ಕಾಲಿಕವಾದ ಲೌಕಿಕವಾದ ಕೀರ್ತಿಯ ಕಾಮನೆಗೋ ಕೊಂಡೊಯ್ಯುತ್ತಿ ಅಂತ ಆದರೆ ನಾನೊಂದು ಬೇರೆ ಉದ್ದೇಶದಿಂದ ನಿನ್ನಲ್ಲಿ ನಾನು ಅದನ್ನು ಕೇಳ್ತೇನೆ. ಯಾಕೋ ಈ ಮೌಲ್ಯಯುತವಾದ ರತ್ನ ವಣಿಕರಿಂದ ವೈಶ್ಯರಿಂದ ಬೆಲೆ ಕಟ್ಟುವುದಕ್ಕೆ ಮಾತ್ರ ಸಾಧ್ಯವಾಗುವಂತ ಮಣಿಯಾಗಿ ಕಾಣುವುದಿಲ್ಲ. ಅದ್ಭುತವಾಗಿದೆ, ಅನನ್ಯವಾಗಿದೆ, ಎಂತವರ ಗಮನವನ್ನಾದರೂ ಸೆಳೆಯಬಲ್ಲಂತಹ ಕಾಂತಾಶಕ್ತಿಯನ್ನು ಹೊಂದಿದೆ. ನನ್ನ ಹೃದಯ ಹೇಳ್ತದೆ ಅದನ್ನು ತೆಕ್ಕೋ, ಅದನ್ನು ಕಾಡಿಬೇಡಿ ತೆಕ್ಕೋ, ಯಾಚಿಸಿ ತೆಕ್ಕೋ ಅಂತ ಹೇಳ್ತದೆ. ಹಾಗಾಗಿ ಸಮುಚಿತವಾದ ಭಾವನೆಯಿಂದ ಸಮುಚಿತವಾದ ಭಾಷೆಯಲ್ಲಿ ಸಾಮದಿಂದ ನಿನ್ನಲ್ಲಿ ಕೇಳಿದೆ. ನಿರಾಕರಿಸಿ ಬಿಟ್ಟೆ ಅಲ್ಲ. ನನ್ನ ಹೃದಯವು ಹೇಳ್ತಾ ಇದೆ ಕೊಡಬೇಡ. ನೀನು ನಿರಾಕರಿಸಿ ಬಿಟ್ಟೆ ಅಲ್ಲ. ಅವನನ್ನು ಹೊಡೆದು ಮಡುವಿದ ಹಾಗೆ ಪಂಚಾಸ್ಯಗಳಿಂದ ನನ್ನನ್ನು ನೀನು ರಕ್ತ ರಂಜಿತನನ್ನಾಗಿ ಮಾಡಬಲ್ಲೆ ಅಂತ ಆತ್ಮವಿಶ್ವಾಸದ ನುಡಿಗಳನ್ನಾಡಿದೆ ಅಲ್ಲ. ಈಗ ನಿನಗೆ ನನ್ನ ಪರಿಚಯ ಹೇಳಬೇಕು. ಹರಿಹರಾದ್ಯರನ್ನು ದೂರದಲ್ಲಿ ಲೆಕ್ಕಿಪನಲ್ಲ ನಾನು. ಬಲಾಢ್ಯತೆಯಲ್ಲಿ ವರ್ತಮಾನ ಕಾಲದಲ್ಲಿ ಯಾರು ಅಂತ ಕೇಳಿದ್ರೆ ಜಾಂಬವ ಎನ್ನುವ ನಾಮಕರಣ ಉಳ್ಳ ನಾನು ಅಂತ ನಿನಗೆ ಸ್ಪಷ್ಟ ಗೊತ್ತಿರಬೇಕು. ಏನು ನನ್ನನ್ನು ಮುದಿಕರಡಿ ಅಂತ ತಿಳಿದಿದ್ಯೋ? ನೋಡುವುದಕ್ಕೆ ಯಾರನ್ನಾದ್ರೂ ನೆಕ್ಕಿ ನೆಕ್ಕಿ ಸಾಯಿಸುವ ಅಂತ ತಿಳಿದಿದ್ಯೋ? ಯಾವ ಯಾವುದೋ ಮರದಲ್ಲಿರುವಂತ ಜೇನು ತಿನ್ನುವ ಜಾತಿಗೆ ಮಾತ್ರ ಸೀಮಿತ ಬಿಟ್ಟು ಬೇರೇನು ಅಲ್ವೇ ಅಲ್ಲ. ವರ್ತಮಾನ ಕಾಲದಲ್ಲಿ ನನ್ನ ಜೊತೆಗೆ ಸೆಣಸಿ ನೀನು ಬಿಡು ಮೊದಲು ಉಲ್ಲೇಖಿಸಿದ ಮಹಾಬಲಾಢ್ಯರೇ ಜೀವಂತವಾಗಿ ಉಳಿದುದಕ್ಕೆ ನಿದರ್ಶನಗಳಿಲ್ಲ. ಈಗಲೂ ನಿನಗೆ ಸಾಮದಿಂದ ಹೇಳ್ತೇನೆ, ನೀನು ಆ ಮಣಿಯನ್ನು ನನಗೆ ಕೊಡು. ಅಲ್ಲದೆ ಹೋದರೆ ನಿನಗೆ ಏನು ಬೇಕು ಅದನ್ನು ನಾನು ಸಂಗ್ರಹಿಸಿ ತಂದು ಕೊಡ್ತೇನೆ. ಹೌದು, ನಿನಗೆ ಏನೇನು ಅವಶ್ಯಕತೆ ಉಂಟು ಅದನ್ನು ನಿನ್ನ ಕಾಲ ಬುಡಕ್ಕೆ ಪೂರೈಸ್ತೇನೆ. ಆಮೇಲೆ ಇದನ್ನೆಲ್ಲ ಇಟ್ಟುಕೊಳ್ಳಬೇಡ ನೀನು. ಒಳ್ಳೆಯದಲ್ಲ, ಹಾಳಾದೀತು, ಅನಿಷ್ಟ ಏನಾದ್ರೂ ಇದ್ದೀತು. ಮಣಿಯನ್ನು ನೋಡಿದ ಮಾತ್ರಕ್ಕೆ ಒಳಗಿನ ಲಕ್ಷಣಗಳನ್ನು ನೀನು ಅಧ್ಯಯನ ಮಾಡ್ಲಿಲ್ಲಲ್ಲ, ಅದರ ಸ್ವಭಾವ ನಿನಗೆ ಗೊತ್ತಿಲ್ಲಲ್ಲ. ಆಪತ್ತು ಬಂದ್ರು ಬಂದೀತು. ಹಾಗಾಗಿ ನೀನು ಅದನ್ನು ಕೊಡು ಅಂತ ನಿನ್ನಲ್ಲಿ ಕೇಳ್ತೇನೆ. ಕೊಡುವುದಿಲ್ಲ. ಹಾಗಾದರೆ ನಾನು ನಿನ್ನಲ್ಲಿ ಬಲಾತ್ಕಾರವಾಗಿ ಸಂಘರ್ಷದ ಮೂಲಕವಾಗಿ ಅದನ್ನು ಪಡೆಯುತ್ತೇನೆ ಅಂತ ಆದ್ರೆ ತಡೆಯುವ. ನಿನಗೊಂದು ವಿಷಯ ಗೊತ್ತುಂಟು, ನಾನು ಅವನನ್ನು ಕೊಂದದ್ದು ಹೇಗೆ ಗೊತ್ತು? ಹೇಗೆ? ನನ್ನ ದಂತಗಳು ದಾಡಿಯಿಂದ Holy
ಮಾಡಬೇಡ. ಅದನ್ನು ಅನುಭವಿಸು, ಅದನ್ನ ಜೊತೆಗಿರಬೇಕು, ಅದಕ್ಕೊಂದು ಪೂರ್ವ ಸಂಬಂಧ ಉಂಟು ಅಂತ ನನ್ನ ಹೃದಯದ ನಾಳಗಳು ಎತ್ತಿ ಆಡ್ತವೆ. ಏನು ನಿನಗೆ ಮಾತ್ರ ಹೃದಯ ಇರುವುದು? ನಿನಗುಂಟಾ? ನನ್ನ ಹೃದಯವು ನನ್ನನ್ನು ಪ್ರೇರೇಪಿಸಿದೆ. ನಿನ್ನ ಹೃದಯ ಏನಿದ್ರು ಮತ್ತೊಬ್ಬರನ್ನು ಕೊಲ್ಲುವ, ಹಿಂಸೆ ವಿಜೃಂಭಿಸುವ ಮಟ್ಟಕ್ಕೆ ಮಾತ್ರ ಸೀಮಿತ. ನನ್ನಲ್ಲಿ ಹಾಗಲ್ಲ, ಹಾರ್ದವಾಗಿದೆ, ಮಾಧುರ್ಯವುಳ್ಳದ್ದಾಗಿದೆ, ಮುಗುದವಾಗಿದೆ. ಆ ಕಾರಣದಿಂದ ಸುಲಲಿತವಾದ ಭಾಷೆಯಲ್ಲಿ ಕೊಟ್ಟು ಬಿಡಪ್ಪ ಮಣಿಯನ್ನು. ಅದಷ್ಟಕ್ಕೆ ಸೀಮಿತ ಅಲ್ಲ. ಕೊಡುವುದಿಲ್ಲ ಅಂತ ಹೇಳುವಾಗ ನೀನು ಕೂಡ ಒಂದು ಸಲಕ್ಕೆ ಎದೆ ಉಪ್ಪರಿಸಿ ಎದ್ದು ನಿಲ್ಲಿಲ್ಲ. ಅಲ್ಲ, ನೀನೊಂದು ದೊಡ್ಡ ಜನ ಆಗು. ಒಂದು ಕರಡಿ ನಾನೊಂದು ಮಣಿಯನ್ನು ತಕೊಂಡು ಹೋಗುವಾಗ ದಾರಿಯಲ್ಲಿ ಬಂತು. ಆ ಕರಡಿಗೆ ಆ ಮಣಿಯ ಮೇಲೆ ಆಸೆ ಹುಟ್ಟಿತು. ಮೃಗರಾಜನಾದಂತ ನಾನು ಕೇಳಿದವರಿಗೆ ಕೊಡಬೇಕಾದದ್ದು ಕರ್ತವ್ಯ. ಇಲ್ಲದೆ ಹೋದರೆ ನನ್ನ ಮೃಗ ರಾಜತ್ವಕ್ಕೆ ಧಿಕ್ಕಾರ ಹೇಳಿ ಯಾರು. ಆ ಕರಡಿಗೆ ಅದನ್ನು ಕೊಟ್ಟು ಬಿಟ್ಟೆ ಅಂತ ನಾಳೆ ನಿನಗೊಂದು ಉಚಿತವಾಗಿ ಪ್ರಚಾರ ಮಾಡುವ. ಬೇಕಾಗಿಲ್ಲ, ನಿನ್ನ ಪ್ರಚಾರದ ಅಗತ್ಯವೇ ನನಗಿಲ್ಲ. ಇದನ್ನು ಸಂಪಾದಿಸಿಕೊಂಡದ್ದು ನನ್ನ ಪರಾಕ್ರಮದಿಂದ. ನಾನು ಆಗಲೇ ಹೇಳಿದ್ದಲ್ಲ, ಹಸಿವು ನಿದ್ದೆ ಇದು ಬಿಟ್ಟರೆ ಬೇರೆ ಗೊತ್ತಿಲ್ಲ. ಬುದ್ಧಿ ಇಲ್ಲದೆ ಆದ್ರೂ ಈ ಕಾಡಿನಲ್ಲಿ ನಾನು ಬದುಕಿಯಲು ಶಕ್ತಿ ಇಲ್ಲದಿದ್ರೆ ನಾಳೆ ನನ್ನನ್ನು ಯಾರೂ ಕೂಡ ನೋಡುವುದಕ್ಕೆ ಹತ್ರ ಬರುವುದು. ಮತ್ತೆ ನೀನು ಯಾವ ಕಾರಣಕ್ಕೂ ಯಾರಿಗೂ ಬೇಡದ ಶಕ್ತಿ ಇರುವವರೆಗೆ ಮಾತ್ರ ಸಿಂಹಕ್ಕೆ ಈ ಕಾಡಿನಲ್ಲಿ ಬೆಲೆ ಇರುವುದು. ಹಾಗಾಗಿ ನನ್ನ ಶಕ್ತಿಯ ಮುಖೇನ ಸಂಪಾದಿಸಿಕೊಂಡದ್ದು. ಬಂದವನೇನು ಸಾಮಾನ್ಯದವನಲ್ಲ. ಅವನಿಗೆ ಕಾಡಿನಲ್ಲಿ ನನ್ನಂತಹ ಮೃಗಗಳಿದೆ ಎನ್ನುವುದನ್ನು ತಿಳಿದುಕೊಂಡೆ. ಬೇಕಾದಂತಹ ಆಯುಧಗಳನ್ನು ಧರಿಸಿಕೊಂಡು ಮತ್ತು ಅದನ್ನು ಪ್ರಯೋಗಿಸುವಂತಹ ವಿದ್ಯೆಯನ್ನು ಪಳಗಿಸಿಕೊಂಡು ಬಂದವನೇ. ಅಂತವನನ್ನು ಎದುರಿಸಿದವನು. ಅಲ್ಲಿ ನೀನು ಅರ್ಥ ಮಾಡಿಕೊಳ್ಬೇಕಿತ್ತು ಪರಾಕ್ರಮ ಎಂತಹುದು. ಮತ್ತೆ ಈ ನೋಡಂತೆ ಬದಿಯಲ್ಲಿ ಇರುವಂತ ಇದು ಹಲ್ಲು ನೋಡಿದೆ. ಹೌದೌದು, ಕೋರೆ ಹಲ್ಲುಗಳು. ಇದು ಮಾಂಸಾಹಾರಿಗಳಿರುವುದು. ನಿನ್ನಲ್ಲಿಲ್ವ ಅಂತ ಹೇಳಿದ್ರೆ ನೀನು ತೋರಿಸಬಹುದು. ನನಗೆ ಮಾಂಸ ಎಲ್ಲ ಆಗುವುದಿಲ್ಲ ಅಲ್ವಾ? ಏನಿದ್ರು ಜೇನು, ನನಗೆ ಇದಿರಾಗಿ ನಿಲ್ಲುವಾಗ ನೀನು ಯೋಚನೆ ಮಾಡಬೇಕಿತ್ತು. ನನ್ನ ಹಲ್ಲು ಕಂಡಾದ್ರೂ ನೀನು ಸ್ವಲ್ಪ ಹಿಂದೆ ಸರಿಬೇಕಿತ್ತು. ಕಾಡಿನಲ್ಲಿರುವ ಯಾವ ಪ್ರಾಣಿಗಳು ನನಗಿದಿರಾಗಿ ನನ್ನೊಡನೆ ಯುದ್ಧಕ್ಕೆ ಬರುವುದಿಲ್ಲ. ನಾನು ಹಸಿವಾದಾಗ ನಾನೇ ಆಡಿದಲ್ಲ ವನಕ್ಕೆ ಸರಿ ಅಲ್ವಾ? ನೀನು ವನದಲ್ಲಿ ಶ್ರೇಷ್ಠನೇ. ಯೋಚನೆ ಮಾಡು. ಯಾವುದ ಮಣಿಯನ್ನು ಕೊಡ್ಲಿಲ್ಲ ಅಂದ ಮಾತ್ರಕ್ಕೆ ನೀನು ಯುದ್ಧಕ್ಕೆ ನಿಲ್ತೇನೆ, ಸೆಳೆದುಕೊಂಡೇನು ಅಂತ ಎನ್ನುವ ನಿರ್ಧಾರವನ್ನು ಕೈಗೊಳ್ಳುವುದಕ್ಕೆ ಮುಂದಾಗತಿ ಅಂತಾದ್ರೆ ಆತನ ಮುಂದೆ ತೋರಿದಂತಹ ನನ್ನ ಪರಾಕ್ರಮ ಏನಿದೆಯೋ, ಆತನನ್ನು ಬಗೆದು ತಿಂದಂತಹ ನನ್ನ ಈ ಕೋರೆ ಹಲ್ಲುಗಳೇನಿದೆಯೋ, ದೇಹವನ್ನು ಸಿಗಿದಂತಹ ನಖಗಳೇನಿದೆಯೋ, ನಿನ್ನ ಹೊಟ್ಟೆಯನ್ನು ಸೀಳುವುದಕ್ಕೆ ಅದಕ್ಕೆ ಹೆಚ್ಚು ಹೊತ್ತು ಬೇಕಾಗಿಲ್ಲ. ಅಯ್ಯ, ಏನು ನೀನು ಮಾಂಸಾಹಾರಿ, ಹೌದು, ನಾನು ಸಸ್ಯಾಹಾರಿ. ಈಗ ನಾವು ಚರ್ಚೆಗೆ ಬಿದ್ದೆವು. ಮಾಂಸಾಹಾರಿ ಬಲಾಢ್ಯನೋ ಸಸ್ಯಾಹಾರಿ ಬಲಾಢ್ಯನೋ, ಸಸ್ಯಾಹಾರ ಶ್ರೇಷ್ಠವೋ ಮಾಂಸಾಹಾರ ಶ್ರೇಷ್ಠವೋ? ನಿಜಕ್ಕೂ ಈ ಚರ್ಚೆ ಒಣ ಚರ್ಚೆ. ಹೌದು, ಆಹಾರ ಅವರವರ ಅಭ್ಯಾಸ. ಹೌದು, ಅದರ ಬಗ್ಗೆ ಯಾವುದೇ ಹಲ್ಲೆ ಸಲ್ಲದು. ಆದರೆ ಈಗ ನಿನ್ನ ಮೇಲೆ ನನಗೊಮ್ಮೆ ಮುಗಿದು ಬೀಳಬೇಕು ಅಂತ ಆಗಿದೆ. ನೀನೀಗ ಮಾಂಸಾಹಾರಿ ಅಲ್ವೋ? ಏನು ನಾನು ಹಸಿರು ಸಸ್ಯ ತಿಂದು ಏನು ಅಲ್ಲ ಅಂತ ತಿಳಿದಿದ್ಯೋ? ಏನು ತಿಳಿದ? ಸವಿಯನ್ನು ಉಣ್ಣಬೇಕು ಅಂತಾದರೆ, ನನ್ನ ಪರಾಕ್ರಮದ ವರಸೆಯನ್ನು ಕಾಣಬೇಕು ಅಂತಾದರೆ ನಿನಗೆ ನಿನ್ನ ಬಗ್ಗೆ ಅಪಾರವಾದ ಭರವಸೆ ಬೇಕು. ಸಾರಿ ಹೇಳ್ತೇನೆ, ಅನವಶ್ಯವಾಗಿ ಇನ್ನೊಬ್ಬನ ಮೇಲೆ ಮುಗಿ ಬೀಳುವಂತ ಪ್ರಮೇಯ ಬಾರದಿರಲಿ. ಹೀಗೆ ಹಾರೈಸಿ ಬದುಕಿದವನು ನಾನು. ನಿನ್ನ ಮೇಲೆ ಕೈ ಎತ್ತುವಂತ ಅನಿವಾರ್ಯವೊಂದನ್ನು ನೀನಾಗಿ ಸೃಷ್ಟಿಸಿದ್ರೆ, ನಿನ್ನ ಮೇಲೆ ಹೋರಾಟವನ್ನು ಸಾರಬೇಕಾದಂತಹ ಸಂದಿಗ್ಧವನ್ನು ನೀನು ಉಂಟು ಮಾಡಿದ್ರೆ, ಇಕೋ ಕಣ್ಣಿಗೆ ಕೈ ಅಡ್ಡ ಇಟ್ಟು ಹೇಳ್ತೇನೆ, ಮಣಿಯನ್ನು ಕೊಟ್ರೆ ನೀನು ಉಳಿತಿ, ಇಲ್ಲದೆ ಹೋದರೆ ನಿನಗೆ ಜಾತಕರ್ಮಾದಿಗಳಿಲ್ಲ. ನಿನ್ನ ಜಾತಕದಲ್ಲಿ ಇವತ್ತು ನಿನ್ನ ಆಯುಷ್ಯದ ರೇಖೆ ಕ್ಷೀಣಿಸಿದಾಗ ನಿನ್ನ ಜಾತಕದಲ್ಲಿ ನನ್ನ ಕೈಯಿಂದ ನೀನು ಸಾಹಿತಿ ಅನ್ನೋದು ನಿನಗೆ ಗೊತ್ತಿದೆಯೋ? ಹೌದಾ? ನಿಜವಾಗಿಸಿ ಅದು ಮಣಿಯನ್ನು ಕರಗತ ಮಾಡಿಕೊಂಡೆ, ಹಸ್ತಗತವಾಯಿತು ನನಗದು. ಆಹಾ, ಇದನ್ನು ನಾನು ಸ್ಪರ್ಶಿಸಿದ ತಕ್ಷಣವೇ ರೋಮಾಂಚನಕ್ಕೆ ಒಳಗಾಗುತ್ತೇನೆ. ಮೈ ನವಿರದ್ದದ್ದು ಮಾತ್ರ ಅಲ್ಲ, ಹೃದಯದಲ್ಲಿ ಆನಂದದ ತರಂಗಗಳೇ ಉತ್ಪಾದಿತವಾಗುತ್ತಾ ಇದೆ.
ಇದರ ಮೂಲಕವಾಗಿ ನನಗೆ ಕಲ್ಯಾಣ ಉಂಟಾಗುತ್ತದೆ. ಇದರ ಬೆಳಕಿನಲ್ಲಿ ನಾನು ಯಾವುದನ್ನು ನಿರೀಕ್ಷೆ ಮಾಡುತ್ತೇನೆ ಅದನ್ನು ಕಾಣುವ ಯೋಗ ಬರುತ್ತದೆ ಹೀಗೆನ್ನುವ ಪರಿಕಲ್ಪನೆ ನನ್ನಲ್ಲಿ ಮೂಡಿದೆ. ಹಾಗೆಂದು ಈ ಮಣಿಯನ್ನು ಹಿಡುಕೊಂಡು ಸ್ವಚ್ಛವಾದ ಸಲಿಲದ ನೀರಿನಲ್ಲಿ ತೊಳೆದೆ ಶುಭ್ರಗೊಳಿಸಿದ ಬಳಿಕ ಪಾವನವಾದಂತಹ ಭಾವುಕವಾದಂತಹ ಮನಸ್ಸಿನಿಂದ ಎರಡೂ ಕೈಯಲ್ಲಿ ಬಗೆಸ ಹಿಡಿದುಕೊಂಡು ನೇರವಾಗಿ ನನ್ನ ಗುಹೆಗೆ ಬಂದೆ. ಅಪ್ಪ, ಈ ಮೌಲ್ಯಯುತವಾದಂತಹ ಈ ರತ್ನವನ್ನು ಎಲ್ಲಿ ಇಡ್ಲಿ? ಮೊದಲೇ ನನ್ನ ಗುಹೆಗೆ ಬಾಗಿಲಿಲ್ಲ. ನೇರ ಯಾರಾದರೂ ಬಂದು ಎತ್ತಿಕೊಂಡು ಹೋದಾರಲ್ಲ, ಜಾಂಬವಂತನ ಗುಹೆಗೆ ಯಾರು ಬರುವುದಿಲ್ಲ ಬಿಡಿ. ನಾನು ಇಲ್ಲಿ ಇದ್ದೇನೋ ಇಲ್ಲವೋ, ಅದು ಜಾಂಬವಂತನ ಗುಹೆ ಅಂತ ಪ್ರಚಾರ ಆದ ಮೇಲೆ ಯಾರೂ ಬರುವುದಿಲ್ಲ. ಆದರೆ ಇದ್ದಾಳಲ್ಲ ಒಬ್ಬಳು ಸಾಕು ಮಗಳು, ಇದ್ದಾಳಲ್ಲ ಒಬ್ಬ ಸಾಕು ಮಗ, ಜಾಂಬವತಿ ಅಂತ ಅವಳಿಗೆ ಹೆಸರುಂಟು, ಪ್ರವೀರ ಅಂತ ತೊಟ್ಟಿಲ ಕಂದ. ತೊಟ್ಟಿಲ ಕಂದ ಅಂತ ಹೇಳುವಾಗ ನೆನಪಿಗೆ ಬಂತು ನೋಡಿ. ಹೇಗೂ ಅವ ಆಗಾಗ ಅಳುತ್ತಾನೆ, ರಚ್ಚೆ ಹಿಡಿದು ಕೂಗುತ್ತಾನೆ. ಅವನನ್ನು ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಪ್ಪ ಅಂತ ಮಗಳು ಅಳುತ್ತಾಳೆ, ಅವನಿಗಾದರೂ ಸಮಾಧಾನ ಆದೀತಲ್ಲ. ಮತ್ತೆ ನೆಲದ ಮೇಲೆಲ್ಲ ಇಡಬೇಕಾದ ವಸ್ತು ಅಲ್ಲ. ಮೇಲೆ ಇಡೋಣ ಅಂದ್ರೆ ಜಂತಿ ಇಲ್ಲ ನಮ್ಮಲ್ಲಿ. ಜಂತಿ ಇದ್ರೆ ಇಡಬಹುದಿತ್ತು, ರೂಢಿಯಲ್ಲಿ ಅಟ್ಟ ಅಂತ ಹೇಳುವುದಿಲ್ಲ. ಆ ಜಂತಿ ಇಲ್ಲದೆ ಇರುವುದರಿಂದ ಅಲ್ಲೂ ಇಡ್ಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಮೇಲೂ ಅಲ್ಲದ ಕೆಳಗೂ ಅಲ್ಲದ ತೊಟ್ಟಿಲ ಹುರಿ, ಅದರ ಮಧ್ಯಕ್ಕೆ ಇದನ್ನು ಸಿಲುಕಿಸ್ತೇನೆ. ಆಹಾ ಆಹಾ, ಇದರ ಪ್ರಭೆ, ಇದರ ಬೆಳಕು. ಓ ಮಗಳೇ, ಎಲ್ಲಿದ್ದಿ ಬಾ, ಈ ಬೆಳಕಿನ ಮುಂದೆ ನಿಂತು ಈ ಮಗುವನ್ನೊಮ್ಮೆ ತೊಟ್ಟಿಲಲ್ಲಿ ತೂಗಂತೆ. ತೂಗು ತೂಗು ತೂಗು. ನೆರೆಯೊಳಿಯುಳವು ಎಲ್ಲವೋ ನೆರೆಯೊಳಿಯುಳವು ದಿನಗಳೆಲ್ಲೋ ವರಮುನೀಂದ್ರನು ಬೇಳ್ದ ನಿಜಗಳ ಅರಿತು ಬಗೆ ತಾಳನ ಕವೆನ್ನುತ್ತ ಗಮಿಸೆ ವೇಗದೋಳು ನಾರಾಯಣ ಸ್ಮರಣೆಯನ್ನು ಮಾಡುತ್ತಾ ಹೊರಟವನಿದ್ದೇನೆ. ನಾರದನ ಕರ್ತವ್ಯವೇ ಭಕ್ತಿ ಮಾರ್ಗದ ಮೂಲಕ ಕೀರ್ತನೆಯನ್ನು ಆಧರಿಸಿಕೊಂಡು ಮುಕ್ತಿಯನ್ನು ಪಡೆಯುವುದು. ಮುಕ್ತಿಯನ್ನು ಪಡೆಯುವುದೆಂದರೆ ಮೋಕ್ಷವನ್ನು ಪಡೆಯುವುದು ಎನ್ನುವುದು ನಾರದನಿಗೆ ಸಂಬಂಧಪಟ್ಟ ವಿಚಾರವಲ್ಲ. ನಾರದನ ಕರ್ತವ್ಯದಲ್ಲಿ ಮುಕ್ತಿಯನ್ನು ಪಡೆಯುವುದು. ಹೇಗೆ ಮುಕ್ತಿಯನ್ನು ಪಡೆಯುವುದು? ಈ ಲೋಕದ ಸತ್ಯ, ನ್ಯಾಯ, ಅಧರ್ಮ ಇವುಗಳಲ್ಲಿ ಪರಾಮರ್ಶೆ ಮಾಡುತ್ತಾ ಮಾಡುತ್ತಾ ಧರ್ಮ, ನ್ಯಾಯ ಇವುಗಳನ್ನು ಉಳಿಸುವಂತಹ ಮುಕ್ತಿ ಕಾರ್ಯದಲ್ಲಿ ಸದಾ ಮುಕ್ಕಾಲುಗಳಿಗೆಯಲ್ಲಿ ಲೋಕ ಸಂಚಾರವನ್ನು ಮಾಡುತ್ತಾ ಇದ್ದೇನೆ. ಈಗ ತಾನು ಹೊರಟದ್ದು ವೃಂದಾವನದತ್ತ. ಸತ್ರಾಜಿತ ದುಃಖಿತನಾಗಿ ಹೋಗಿದ್ದಾನೆ. ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸುತ್ತಾ ಅವರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತಾ ಅವರಿಗೆ ಒಳಿತನ್ನು ಬಯಸುವವ ನಾನು. ಆದ ಕಾರಣದಿಂದಾಗಿ ಸತ್ರಾಜಿತನ ಸಮಸ್ಯೆಯನ್ನು ಸರಿಯಾಗಿ ಕೇಳಿಸಿಕೊಂಡೆ. ಮಾತ್ರವಲ್ಲ, ಆ ಸಮಸ್ಯೆಯನ್ನು ಬಗೆಹರಿಸುತ್ತೇನೆ. ಹೀಗೆಂದು ತಾನು ಹೊರಟವನಿದ್ದೇನೆ. ಅಂಬರ ಪಥದಿಂದ ಇಳಿದವನು ಮತ್ತೆ ಅಂಬರ ಪಥಕ್ಕೆ ಸಾಗಿದವನಿದ್ದೇನೆ. ಹಾಗಾಗಿ ಸತ್ಯ ಶೋಧನೆಯಾಗಬೇಕು. ವಿಚಾರದ ಸ್ಪಷ್ಟತೆ ಏನೆನ್ನುವುದು ಲೋಕಕ್ಕೆ ತಿಳಿಯಬೇಕು. ಈ ಸಮಸ್ಯೆಯನ್ನು ಬಗೆಹರಿಸುವುದಕ್ಕಾಗಿ ನಾನು ಇಲ್ಲಿರುವುದಲ್ಲ. ನಾನು ನೇರವಾಗಿ ಬಲರಾಮನನ್ನು ಕಾಣುವುದಕ್ಕಾಗಿ ವೃಂದಾವನದತ್ತ ಸಾಗಬೇಕಾಗಿದೆ.
ಆದರೆ ಈ ಬಲರಾಮನಿಗೆ ಇದು ನಿತ್ಯದ ವಾಡಿಕೆಯ ಕ್ರಮ. ದ್ವಾರಕೆಯ ಅಧೀಶನಾಗಿ ದ್ವಾರಕಾಧೀಶನಾಗಿ ಮೆರೆಯುವಲ್ಲಿ ಬಲರಾಮನ ಕರ್ತವ್ಯ ಏನು, ಆ ಒಂದು ಹೊಣೆಗಾರಿಕೆ ಏನು ಎನ್ನುವುದನ್ನು ಎಲ್ಲರೂ ತಿಳಿದವರೇ. ಈ ಒಂದು ಆಳ್ವಿಕೆಗೆ ಬರಬೇಕಿದ್ದರೆ ನಾವೆಷ್ಟು ಶ್ರಮ ಪಟ್ಟಿದ್ದೇವೆ, ರಾಮಕೃಷ್ಣರು ಒಂದಾಗಿ ಎಷ್ಟು ದುಡಿದಿದ್ದೇವೆ, ಏನೆಲ್ಲ ಶೌರ್ಯ ಸಾಹಸದ ಕೆಲಸ ಮಾಡಿದ್ದೇವೆ, ಅದು ನಮಗಷ್ಟೇ ಗೊತ್ತು. ಹಾಗಿದ್ದರೆ ಈ ಹೊತ್ತಿನಲ್ಲಿ ಇತ್ತಲ ಒಂದು ದಿನ ಅಂತ ಹೇಳಲಿಕ್ಕೆ ಬಹಳ ಸುಲಭ. ಆದರೆ ಈ ಒಂದು ದಿನ ಬದುಕಿನಲ್ಲಿ ಬರಬೇಕಿದ್ದರೆ ನಾವು ಪಟ್ಟ ಪರಿಶ್ರಮವೆಷ್ಟು, ನಾವು ಪಟ್ಟಂತಹ ದುಡಿಮೆ ಏನು, ಇಲ್ಲಿಯವರೆಗೆ ತಲುಪಬೇಕಿದ್ದರೆ ನಾವು ಮಾಡಿದಂತಹ ಸಾಹಸಗಳೇನು, ಇದೆಲ್ಲವನ್ನು ಮೆಲುಕು ಹಾಕುವಾಗ ಮಾವಕಂಸನನ್ನು ಕೊಂದಲ್ಲಿಂದ ಆರಂಭವಾಗುತ್ತದೆ. ರಾಮಕೃಷ್ಣರು ಒಂದಾಗಿ ಮಾವಕಂಸನನ್ನು ಕೊಂದ ಮೇಲೆ ಅತ್ತ ಕಂಸನ ಮಿತ್ರನಾದಂತಹ ಮಾಗಧ ಬಹಳಷ್ಟು ಬಾರಿ ನಮ್ಮ ಮೇಲೆ ದಂಡೆತ್ತು ಬಂದ. ಒಂದಲ್ಲ ಎರಡಲ್ಲ 17 ಬಾರಿ ನಮ್ಮ ಮೇಲೆ ಯುದ್ಧ ಸಾರಿ ಬಂದಂತಹ ಆ ಮಾಗಧನನ್ನು, ಆ ಕಾಲದಲ್ಲೇ ಅಷ್ಟು ಬಲಿಷ್ಠವಾದಂತಹ ಸೇನೆಯನ್ನು ಒಂದರ್ಥದಲ್ಲಿ ಸೋಲಿಸಿಯೋ ಅಥವಾ ನಾವು ಸೋತ ಹಾಗೆ ಮಾಡಿ ಓಡಿ ಹೋಗಿಯೋ ಅಂತೂ ಬಂದ ಮಾಗದ ಒಬ್ಬನೇ ಹಿಂದಿರುವ ಹಾಗೆ ಮಾಡಿದವರು ನಾವು. 17 ಬಾರಿ ಬಂದಂತಹ ಮಾಗದ 18ನೆಯ ಬಾರಿ ಬರುವಾಗ ತಮ್ಮ ಕೃಷ್ಣ ಹೇಳಿದ, ಅಣ್ಣ ಇನ್ನು ಈ ಯುದ್ಧ ಸಾಕಾಗುವುದಿಲ್ಲ, ನಾವು ಇಲ್ಲಿಂದ ಪಲಾಯನ ಮಾಡುವ. ಆ ಪಲಾಯನ ಮಾಡುವಲ್ಲಿಂದ ಆರಂಭವಾದಂತಹ ರಾಮಕೃಷ್ಣರ ಬದುಕು ಮಥುರೆಯನ್ನು ಬಿಟ್ಟು ದ್ವಾರಕೆಗೆ ಬಂದು ಸೇರಿತು. ಗೋಮಂತಕ ಪರ್ವತದವರೆಗೆ ಬಂದು ಅಲ್ಲಿಂದ ಸಮುದ್ರಕ್ಕೆ ಹಾರಿ ಈ ದ್ವಾರಕೆಯಲ್ಲಿ ಎದ್ದಾಗ ಕೃಷ್ಣ ಅದೇನೋ ಮೊದಲೇ ಸೂಚನೆ ಇದ್ದ ಹಾಗೆ ಇದನ್ನು ನಿರ್ಮಿಸಿದ್ದ. ಎತ್ತ ನೋಡಿದರೂ ದ್ವಾರವೇ ಇರುವ ಕಾರಣವಾಗಿ ಇದು ದ್ವಾರಾವತಿಯಾಗಿ ದ್ವಾರಕೆಯಾಗಿ ಕಂಗೊಳಿಸುತ್ತಾ ಇದೆ. ಇಷ್ಟೊಂದು ಮೆರುಗಿನಲ್ಲಿ ಈ ರೀತಿಯಾಗಿ ಆಳ್ವಿಕೆಯನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಒಂದು ಮಾತು ನೆನಪಿಗೆ ಬರುತ್ತದೆ, ಯಾದವರಿಗೆ ಅರಸೊತ್ತಿಗೆ ಇಲ್ಲ ಹೇಳುವಾಗ ಬಹಳಷ್ಟು ಮಂದಿ ಹೇಳಿದ್ದಾರೆ. ಆದರೆ ನಾವು ಸಾಧಿಸಿದಂತಹ ಸಾಧನೆಯಲ್ಲಿ ಯಾದವರು ಆಳಬಲ್ಲರು ಎನ್ನುವುದನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟಿದ್ದೇವೆ. ಈ ಹಿಂದೆ ನಮ್ಮವರು ಅದೆಷ್ಟೋ ಮಂದಿ ಆಳಿ ಹೋಗಿದ್ದಾರೆ. ಆದರೂ ನಮ್ಮ ಆಳ್ವಿಕೆ, ಅದರಲ್ಲೂ ಬಲರಾಮನ ಆಳ್ವಿಕೆ ಎನ್ನುವುದು ಏನು ಎನ್ನುವುದನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟಿದ್ದೇವೆ. ಒಟ್ಟಿಗೆ ಕೃಷ್ಣ ಇದ್ದಾನೆ ಎನ್ನುವುದೇ ಕಾರಣವಷ್ಟೇ ಅಲ್ಲದೆ ಕೃಷ್ಣ ಯಾವಾಗ ಬರುತ್ತಾನೆ, ಯಾವಾಗ ಇರ್ತಾನೆ, ಎಲ್ಲಿ ಇರ್ತಾನೆ ಹೇಳೋಕೆ ಆಗುವುದೇ ಇಲ್ಲ. ಅಂತಹ ಕೃಷ್ಣನನ್ನು ಇಟ್ಟುಕೊಂಡು ಇಷ್ಟೊಂದು ಸಾಹಸವನ್ನು ಮಾಡಿ ಈ ರೀತಿಯಾಗಿ ದ್ವಾರಕಾಧೀಶನಾಗಿ ಮೆರೆಯುತ್ತಿದ್ದರೂ ಕೂಡ ಜನ ಕೆಲವೊಮ್ಮೆ ಹೇಳುವುದುಂಟು, ಮುದುಕಿಯ ಗಂಡ. ಇದೊಂದು ಅಪವಾದದ ಅಪಹಾಸ್ಯದ ಮಾತಿನ ಹಾಗೆ. ಆದರೂ ಕೂಡ ಇದನ್ನು ಸಹಿಸಿಕೊಂಡೆ ಯಾಕೆ? ನನ್ನ ಮಾವ ರೈವತಕ ಸತ್ಯಲೋಕಕ್ಕೆ ಹೋಗಿ ಬರುವಷ್ಟರಲ್ಲಿ ಇಲ್ಲಿ ಕಾಲ ಮೀರಿ ಹೋಗಿತ್ತು, ಯುಗವೇ ಬದಲಾಗಿ ಹೋಗಿತ್ತು. ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮದೇವನಲ್ಲಿ ನನ್ನ ಮಗಳಿಗೆ ವರ ಯಾರು ಸೂಕ್ತ ಅಂತ ಕೇಳಿದಾಗ ಆ ಬ್ರಹ್ಮದೇವನೇ ಕೊಟ್ಟಂತಹ ಸೂಚನೆಯಂತೆ ರೇವತಿಯನ್ನು ನನಗೆ ಕೊಟ್ಟು ಮದುವೆ ಮಾಡಿದ. ಒಂದರ್ಥದಲ್ಲಿ ಎಲ್ಲರ ಹಣೆಬರಹವನ್ನು ಬರೆಯುವವನು ಆ ಬ್ರಹ್ಮದೇವನೇ ಆದರೂ ನನಗೆ ನೇರವಾಗಿ ರೇವತಿಯನ್ನು ಸೂಚಿಸಿದವ ಆ ಬ್ರಹ್ಮದೇವ ಎನ್ನುವ ಕಾರಣಕ್ಕಾಗಿ ಅವಳ ವಯಸ್ಸು ಅಲ್ಲಿ ಪರಿಗಣನೆಗೆ ಬರುವುದಿಲ್ಲ. ಯಾಕೆ? ಅರೆಗಳಿಗೆ ಅಷ್ಟೇ ಅಲ್ಲಿ ಇದ್ದು ಬಂದದ್ದು ಹೊರತು ಇಲ್ಲಿ ಅವಳಿಗೆ ವಯಸ್ಸು ಆಗಿರಲಿಲ್ಲ. ಆದರೂ ಅಪಹಾಸ್ಯಕ್ಕೆ ಹೇಳುವವರಿಗೊಂದು ಕಾರಣ, ಬಲರಾಮ ಮುದುಕಿಯ ಗಂಡ, ಬಲರಾಮ ಮಧ್ಯಾಹ್ನದ ನಂತರ ಸರಿ ಇರುವುದಿಲ್ಲ, ಹೀಗೆಲ್ಲ ಉತ್ಪ್ರೇಕ್ಷೆಯ ಮಾತುಗಳು. ಯಾಕೆ? ಬಲರಾಮನ ಏಳಿಗೆಯನ್ನು ಸಹಿಸದವರು ಈ ರೀತಿಯಾಗಿ ಉತ್ಪ್ರೇಕ್ಷೆಯ ಮಾತುಗಳನ್ನು ಹೇಳುತ್ತಾರೆ ವಿನಃ ಬಲರಾಮನ ಏಳಿಗೆಯನ್ನು ಕಂಡವರು ಬಲಭದ್ರನೇ ಸರಿ, ಯಾದವ ಕುಲಕ್ಕೆ ಆಳ್ವಿಕೆ ಎನ್ನುವುದನ್ನು ಸಾಧಿಸಿ ತೋರಿಸಿಕೊಟ್ಟಿದ್ದರೆ ಅದು ಬಲರಾಮ ಎನ್ನುವುದನ್ನು ನೆಗಳ್ತೆಯ ಮೂಲಕವಾಗಿ ಹೇಳ್ತಾರೆ. ಒಟ್ಟಿಗೆ ಕೃಷ್ಣನನ್ನು ಸೇರಿಸ್ತಾರೆ. ಹೀಗೆಯೇ ಇವತ್ತು ಕೂಡ
ವೈಭವದ ಒಡ್ಡೋಲಗವನ್ನು ಕೊಟ್ಟಿದ್ದಾನೆ. ನೋಡಬಹುದಲ್ಲವೇ ಜನ ಒಡ್ಡೋಲಗದಲ್ಲಿ ಬಂದು ಸೇರಿದಂತಹ ಜನಮಂದಿಯನ್ನು ಕಾಣುವಾಗ ಅದೆಷ್ಟೋ ಮಂದಿ ನನ್ನನ್ನು ಕಾಣಲು ಸುಖವೇ ಬಂದರು, ಅದೆಷ್ಟೋ ಮಂದಿ ನನ್ನೊಡನೆ ಪರಿಹಾರವನ್ನು ಕೇಳಲು ಬಂದವರು, ಅದೆಷ್ಟೋ ಮಂದಿ ನನ್ನೊಡನೆ ಅವರ ಅಹವಾಲನ್ನು ಹೇಳಿಕೊಂಡು ಕಷ್ಟವನ್ನು ಹೇಳಿಕೊಂಡು ಪರಿಹಾರದ ಮಾರ್ಗಕ್ಕಾಗಿ ಕಂಡುಕೊಂಡವರು. ಈ ರೀತಿಯಾಗಿ ಸಭೆ ಸೇರಿದಂತಹ ಈ ವೈಭವದ ಒಡ್ಡೋಲಗ ಕೇಳುತ್ತಿರುವಾಗಲೇ ಅದೇನು ದೂರದಲ್ಲಿ ಕೇಳ್ತಾ ಇದೆ ಅಲ್ವೇ, ಮಹತಿಯ ವೀಣೆಯ ಸರ ಅಲ್ಲವೇ? ಹಾಗಿದ್ದರೆ ದೂರದಲ್ಲಿ ಬರುವವರು ಯಾರು? ಬರಬೇಕು ಬರಬೇಕು, ಶುಭವಾಗಲಿ. ನಾರದ ಮಹರ್ಷಿಗಳಿಗೆ ಸುಸ್ವಾಗತ ಆಗಲಿ. ಹೂವಿನ ಪರಿಮಳ ಹೂವಿಗಿಂತ ಮೊದಲೇ ನಮಗೆ ತಿಳಿಯುತ್ತದೆ ಅಂತೆ, ಹಾಗೆಯೇ ನೀವು ಬರುವುದನ್ನು ದೂರದಿಂದಲೇ ಗಮನಿಸಿದೆ ಹೇಗೆ? ನಿಮ್ಮ ಮಹತಿಯ ವೀಣೆಯ ಸ್ವರ, ಆ ಸ್ವರವನ್ನು ಆಲಾಪಿಸಿಕೊಂಡು ನೀವು ಬರುವಾಗಲೇ ಬರುವವರು ನಾರದ ಮಹರ್ಷಿಗಳು ಎನ್ನುವುದನ್ನು ನಿಶ್ಚಯಿಸಿಕೊಂಡೇ ಎದುರಾಗಿ ಬಂದು ನಿಮ್ಮನ್ನು ಸ್ವಾಗತಿಸಿದ್ದೇನೆ. ಆ ಕಡೆಯಿಂದ ಬರುವಾಗಲೇ ಭೂರಿ ಸ್ವಾಗತವಾಯಿತು. ಯಾವ ರೀತಿಯ ಸ್ವಾಗತ ಇದು? ನಾನು ಎದ್ದದ್ದೇ ತಡ, ನನ್ನವರೆಲ್ಲರೂ ಎದ್ದು ಬಂದು ನಿಮ್ಮನ್ನು ಸ್ವಾಗತಿಸಿ ಉಚಿತ ಆಸನವನ್ನು ಇತ್ತು ಕುಳ್ಳಿರಿಸಿದ್ದೇನೆ. ಇರುವುದರಲ್ಲಿ ಇದು ಎತ್ತರದ ಆಸನ ಅಂತ ಹೇಳಿದ ಕ್ಷಣ ಇದುವೇ ಎತ್ತರದ ಅಲ್ಲ, ಬೇಕಾದಷ್ಟು ಆಸನದ ವ್ಯವಸ್ಥೆ ಇದ್ದರೂ ಸಹ ಈ ರೀತಿಯ ಸ್ವಾಗತ, ಈ ರೀತಿಯ ಆಸನದ ವ್ಯವಸ್ಥೆ ಯಾಕೆ? ನಿಮ್ಮ ಯೋಗ್ಯತೆ ಅಂತಹದ್ದು. ವಿಶಿಷ್ಟ ಆಸನದಲ್ಲಿ ಕುಳ್ಳಿರಿಸಿ ಆ ರೀತಿಯ ಯೋಗ್ಯತೆ ಉಳ್ಳಂತಹ ನಿಮಗೆ ಕುಳ್ಳಿರಿಸಿ ಸತಿ ಸಹಿತನಾಗಿ ಷೋಡಶೋಪಚಾರದ ಪೂಜೆಯನ್ನು, ಪಾದ ಪೂಜೆಯನ್ನು ಮಾಡಿದ್ದೇನೆ. ಈಗ ಕೇಳ್ತಾ ಇದ್ದೇನೆ, ನಾವೆಲ್ಲರೂ ಬರಬೇಕು ಅಂತ ಹೇಳಿದರೆ ಬರುವವರು ಅಲ್ಲ ನೀವು. ಹಾಗಂತ ಹೇಳಿ ಬರಬೇಡಿ ಅಂತ ಹೇಳಿದ್ರು ಬಾರದೆ ಇರುವವರೂ ಅಲ್ಲ. ಹಾಗಿದ್ದರೆ ನೀವು ಬರುವುದು ಅದು ನಿಮ್ಮ ನಿಶ್ಚಯದ ಮೇಲೆ ಹೊರತು ನಮ್ಮೆಲ್ಲರ ಅಪೇಕ್ಷೆಯನ್ನು ಅರಿತು ಬರುವವರಲ್ಲ. ಅದರಲ್ಲೂ ಇವತ್ತು ನೀವು ಬರುವುದನ್ನು ಕಂಡಾಗ ಯಾಕೋ ಸ್ವಲ್ಪ ವಿಚಿತ್ರ ಅನ್ನಿಸಿತು. ಒತ್ತಡದಲ್ಲಿ ಬಂದವನಿದ್ದೆ, ಸ್ವಲ್ಪ ಅವಸರದಲ್ಲಿ ಬಂದ ಹಾಗೆ. ಅದರಲ್ಲೂ ನೀವು ಮೊದಲು ಹೋಗುವುದು ನಮ್ಮ ತಮ್ಮನ ಬಳಿಗೆ, ಕೃಷ್ಣ ಭವನಕ್ಕೆ ಹೋಗಿ ಮತ್ತೆ ರಾಮ ಭವನಕ್ಕೆ ಬರುವುದು. ಈ ಸಲ ಕೃಷ್ಣ ಭವನಕ್ಕೆ ಹೋಗುವ ಯೋಚನೆ ಇಲ್ಲ, ನೇರ ರಾಮ ಭವನಕ್ಕೆ ಬಂದ. ನನ್ನ ಬಳಿಗೆ ಬಂದಿದ್ದೀರಿ. ನನ್ನ ಬಳಿಗೆ ಬಂದದ್ದು ಮಾತ್ರವೇ ಅಲ್ಲ, ನಿಮ್ಮ ಮುಖವನ್ನು ಗಮನಿಸಿದರೆ ಆತುರ ಹೇಗೂ ಇದೆ. ಯಾಕೆಂದರೆ ನಿಂತಲ್ಲಿ ನಿಲ್ಲುವವರಲ್ಲ, ಆ ನಿಂತಲ್ಲಿ ನಿಲ್ಲುವವರಲ್ಲದ ನೀವು ಮುಖಭಾವವನ್ನು ಗಮನಿಸಿದಾಗ ಯಾವುದೋ ಸಂದಿಗ್ಧತೆಯಲ್ಲಿ ಹೇಳಬೇಕು ಹೇಳಬಾರ್ದು ಎನ್ನುವಂತಹ ಮನೋಭಾವನೆಯಲ್ಲಿ ನನ್ನ ಬಳಿಗೆ ಬಂದಾಗ ಈ ಒತ್ತಡ, ಅಲ್ಲಿಂದಲೂ ಒತ್ತಡ, ಇಲ್ಲಿಂದಲೂ ಒತ್ತಡ,
ಮಾತು ಕಟ್ಟಿ ಹೋಗುತ್ತದೆ. ಬಲರಾಮ, ಗಹನವಾದಂತಹ ವಿಚಾರವನ್ನು ಚರ್ಚಿಸಬೇಕಾಗಿದೆ. ನೀನೀಯುವ ಉಪಚಾರವನ್ನು ಮೊದಲು ಸ್ವೀಕರಿಸೋಣ. ಆಗದೆ ಆದೀತು. ಉಪಚಾರದ ನಂತರ ಮತ್ತೆ ಮಾತು ಮುಂದುವರಿಸಬಹುದು.